ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಪೆರಿಸೈಕ್ಲಿಕ್ ರಿಯಾಕ್ಷನಲ್ಲಿ ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ತೊಗೊತಾ ಇದ್ದೀನಿ ನಾನು. ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನಲ್ಲಿ ಇದು ಸೆಕೆಂಡ್ ಪಾರ್ಟ್. ಸೊ ಈ ವಿಡಿಯೋದಲ್ಲಿ ನಾನು ಕೋರಿಲೇಷನ್ ಡಯಾಗ್ರಾಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಡಿಸ್ರೊಟೇಷನ್ ಅಂತಂದ್ರೆ ಏನು, ರೊಟೇಟರಿ ಅಂತಂದರೆ ರೊಟೇಟರಿ ಮೋಷನ್ ಅಂತಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಇವತ್ತು ನೋಡೋಣ ನಾವು 4N ಸಿಸ್ಟಮಲ್ಲಿ. ನಿಮ್ಗೆ ಹೇಳ್ದಂಗೆ 4N ಸಿಸ್ಟಮಲ್ಲಿ ಏನು ತೊಗೊತೀವಿ ಅಂತಂದರೆ ಫೋಟೋ ಕೆಮಿಕಲಿ ತೊಗೊಂಡ್ರೆ ನಾನು ಆವಾಗ ಡಿಸ್ರೊಟೇಟರಿ ಬರುತ್ತೆ. ಹಾಗೆಯೇ ನಾವು ಥರ್ಮಲಿ ತೊಗೊಂಡಾಗ ಏನಾಗುತ್ತೆ, ರೊಟೇಟರಿ ಬರುತ್ತೆ. ಸೊ ಹಾಗೆಯೇ ನಾನು ಏನು ಹೇಳ್ಕೊಟ್ಟಿದ್ದೆ ಅಂತಂದರೆ 4N+2 ತೊಗೊಂಡಾಗ ಏನಾಗುತ್ತೆ ಅಂದರೆ ಫೋಟೋ ಕೆಮಿಕಲಿ ರೊಟೇಟರಿ ಬರುತ್ತೆ. ಹಾಗೆಯೇ ಥರ್ಮಲಿ ಏನಾಗುತ್ತೆ, ಡಿಸ್ರೊಟೇಟರಿ ಬರುತ್ತೆ. ಸೊ ಇದು ಯಾಕೆ ಅನ್ನೋದನ್ನು ನಾವು ಕೋರಿಲೇಷನ್ ಡಯಾಗ್ರಾಮ್ ಯೂಸ್ ಮಾಡಿ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಕೋರಿಲೇಷನ್ ಡಯಾಗ್ರಾಮ್. ಈ ಕೋರಿಲೇಷನ್ ಡಯಾಗ್ರಾಮನ್ನು ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಎಮ್ ಅಂತ ತೊಗೊತಾ ಇದ್ದೀನಿ, ಸಿಮಿಟ್ರಿ ತೊಗೊತಾ ಇದ್ದೀನಿ. 2 ಸಿಮಿಟ್ರಿ, ಒಂದು ಪ್ಲೇನ್ ಸಿಮಿಟ್ರಿ ಅಥವಾ ಮಿರರ್ ಪ್ಲೇನ್ ಅಂತ ಕರಿತೀವಿ. ಇನ್ನೊಂದು ಏನು ಅಂತಂದರೆ C2 ಆಕ್ಸಿಸ್ ತೊಗೊತಾ ಇದ್ದೀವಿ ನಾವು. ಸೊ ಎಮ್ ಯಾವಾಗಲೂ ಇದರಲ್ಲಿ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಡಿಸ್ರೊಟೇಟರಿಗೆ ಈಕ್ವಲ್ ಆಗಿರುತ್ತೆ, ಅಂದರೆ ಮಿರರ್ ಪ್ಲೇನು ಡಿಸ್ರೊಟೇಟರಿಗೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ C2 ಆಕ್ಸಿಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ರೊಟೇಟರಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಎಮ್ಮು ಯಾವುದಕ್ಕೆ ಈಕ್ವಲ್, ಡಿಸ್ರೊಟೇಟರಿಗೆ ಈಕ್ವಲು. C2 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ರೊಟೇಟರಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ 2 ಸಿಸ್ಟಮ್ ತೊಗೊತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ, ಒಂದು 4N ಸಿಸ್ಟಮ್, ಇನ್ನೊಂದು 4N+2 ಸಿಸ್ಟಮು. ಸೊ ಇಲ್ಲಿ ರಿಂಗ್ ಕ್ಲೋಸಿಂಗ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ರಿಂಗ್ ಕ್ಲೋಸಿಂಗಲ್ಲಿ ಸೊ ಏನು ತೊಗೊತಾ ಇದ್ದೀವಿ, ಬ್ಯೂಟಾಡೈನ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಓಕೆ, ಓಪನ್ ಚೈನ್ ಬ್ಯೂಟಾಡೈನ್ ತೊಗೊತಾ ಇದ್ದೀನಿ. ಸೊ ಅದೇನಾಗುತ್ತೆ, ರಿಯಾಕ್ಟ್ ಆಗಿ ನಿಮಗೆ ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಏನು ಬರುತ್ತೆ, ನನಗೆ ಸೈಕ್ಲೋಬ್ಯೂಟಿನ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ 2 ಡಬಲ್ ಬಾಂಡ್ ಇದೆ. 2 ಡಬಲ್ ಬಾಂಡ್ ಅಂತಂದರೆ ಅಲ್ಲಿಗೆ 4 ಪೈ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ 4 ಪೈ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಯಾವುದಕ್ಕೆ ಬರುತ್ತೆ, 4N ಸಿಸ್ಟಮ್ಗೆ ಬರುತ್ತೆ. ಸೊ ಎಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಬರಿತೀವಿ ಅಂತಂದರೆ ಪೈ ಮಾತ್ರ ಕನ್ಸಿಡರ್ ಮಾಡಬೇಕು ನಾವು. ಇಲ್ಲಿ 4 ಬರಿತೀವಿ. ಓಕೆ, 4 ಪೈ ಆರ್ಬಿಟಲ್ಸ್ ಬರಿತೀವಿ ನಾವು. ಅದನ್ನು Ψ1, Ψ2, Ψ3, Ψ4 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದನ್ನು ನೋಡಿ, ಇದನ್ನು ಆರ್ಬಿಟಲ್ಸ್, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಚ್ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲೂ ಸಹ ಏನು ಮಾಡ್ತೀವಿ ಅಂತಂದರೆ 4 ಆರ್ಬಿಟಲ್ ಬರಿತೀನಿ ನಾನು. ಈ ಆರ್ಬಿಟಲನ್ನು ನಾವೇನಂತ ಕರಿತೀವಿ, ಲೋಬ್ ಅಂತ ಕರಿತೀವಿ ನಾನಿಲ್ಲಿ. ಓಕೆ, ಲೋಬ್ ಅಂತ ಕರಿತೀನಿ. ಓಕೆ, ಸೊ 4 ಮಾಲಿಕ್ಯುಲರ್ ಆರ್ಬಿಟಲ್ ತೊಗೊತಾ ಇದ್ದೀನಿ. ಈಚ್ ಮಾಲಿಕ್ಯುಲರ್ ಆರ್ಬಿಟಲಲ್ಲೂ ಸಹ ಎಷ್ಟು ಆರ್ಬಿಟಲ್ ತೋರಿಸ್ತಾ ಇದ್ದೀನಿ, 4 ಆರ್ಬಿಟಲ್ ತೋರಿಸ್ತಾ ಇದ್ದೀನಿ. ಅಂದರೆ 4 ಲೋಬ್. ಏನಕ್ಕೆ 4 ಲೋಬ್ ಅಂತಂದರೆ 4 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತಾ ಇದ್ದೀವಿ, 4 ಪೈ ಸಿಸ್ಟಮ್ ತೊಗೊತಾ ಇದ್ದೀನಿ. ಸೊ 4 ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ. ಸೊ 4 ಮಾಲಿಕ್ಯುಲರ್ ಆರ್ಬಿಟಲ್ ಅಂದರೆ ಒಂದು ಸ್ಟ್ರೈಟ್ ಲೈನ್, 4 ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ. 4 ಸ್ಟ್ರೈಟ್ ಲೈನ್ಗೆ, ಈಚ್ ಸ್ಟ್ರೈಟ್ ಲೈನ್ಗೂ ಏನು ಮಾಡ್ತಾ ಇದ್ದೀನಿ, 4 ಲೋಬ್ಸ್ ಅಂತಂದರೆ ಆರ್ಬಿಟಲ್ಸನ್ನು ಬರ್ಕೊತಾ ಇದ್ದೀನಿ. ಓಕೆನಾ. ಸೊ ಇದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ನ ಶೋ ಮಾಡಬೇಕು ನಾವು. ಪಾಸಿಟಿವ್ನ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸಾಲಿಡ್ ಒಂದು ಕಲರ್ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಗೆಟಿವ್ ಏನಾಗಿರುತ್ತೆ, ನಿಮಗೆ ಎಂಟಿ ಇರುತ್ತೆ. ಓಕೆ, ಸೊ ಫಸ್ಟ್ ಯಾವಾಗಲೂ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಫಸ್ಟ್ ಮಾಲಿಕ್ಯುಲರ್ ಆರ್ಬಿಟಲ್ ಅಥವಾ ಫಸ್ಟ್ ವೇವ್ ಮತ್ತು ಸೆಕೆಂಡ್ ಒನ್ ಎರಡಕ್ಕೂ ಸಹ ಏನು ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಏನು ಮಾಡ್ತೀವಿ, ಸೊ ಮೇಲ್ಗಡೆ ಎಲ್ಲ ಅಪ್ಪರು ಸಹ ಪಾಸಿಟಿವ್ ಆಗಿ ತೊಗೊತೀವಿ, ಅಂತಂದರೆ ಎಲ್ಲರನ್ನೂ ಸಹ ಕಲರ್ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಲಾಸ್ಟ್ ಒನ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ಒಂದು ಅಪ್ಪರ್ ಇದ್ದರೆ ಅಂದರೆ ಆಪೋಸಿಟ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ, ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಅಪ್ ಇದೆ, ನೆಕ್ಸ್ಟ್ ಲೋಬ್ ಏನಾಗಿರುತ್ತೆ ನೋಡಿ, ಲೋವರಲ್ಲಿ ಪಾಸಿಟಿವ್ ಇರುತ್ತೆ, ನೆಕ್ಸ್ಟ್ ಅಪ್ಪರ್ ಆಲ್ಟರ್ನೇಟ್, ನೆಕ್ಸ್ಟ್ ಏನಾಗುತ್ತೆ ಲೋವರಲ್ಲಿ ಬರುತ್ತೆ. ಓಕೆ, ಸೊ ಸೆಕೆಂಡ್ ವೇವ್. ಸೊ ಸೆಕೆಂಡ್ ಮಾಲಿಕ್ಯುಲರ್ ಆರ್ಬಿಟಲ್ ಫಿಲ್ ಮಾಡಬೇಕಾದ್ರೆ ಲೋಬ್ ಯಾವ ಥರ ಫಿಲ್ ಮಾಡ್ತೀವಿ ಅಂದರೆ ಒಂದು ನೋಟ್ ಬರಬೇಕು ಅಂತಂದರೆ ಫಸ್ಟ್ 2 ಏನು ಮಾಡ್ತೀವಿ, ಪಾಸಿಟಿವ್ ಆಗಿ ಮೇಲ್ಗಡೆ ತೊಗೊತೀವಿ. ಸೆಕೆಂಡ್ 2 ಪಾಸಿಟಿವ್ನ ಏನು ಮಾಡ್ತೀವಿ, ಕೆಳಗಡೆ ತೊಗೊತೀವಿ. ಅವಾಗ ಏನು ಬರುತ್ತೆ, ನನಗೆ ಒಂದು ನೋಟ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ ಥರ ಫಿಲ್ ಮಾಡ್ತೀನಿ ಅಂತಂದರೆ ಫಸ್ಟ್ 1 ಓಕೆ, ಸೊ ಮೇಲ್ಗಡೆ ಇರುತ್ತೆ. ನೆಕ್ಸ್ಟ್ 2 ಏನು ಮಾಡ್ತೀವಿ ಅಂತಂದರೆ ಕೆಳಗಡೆ ಪಾಸಿಟಿವ್ ತೊಗೊತಾ ಇದ್ದೀನಿ, ನೆಕ್ಸ್ಟ್ ಮೇಲ್ಗಡೆ. ಸೊ ಇದನ್ನು ಸೇರಿಸಿದಾಗ ನನಗೆ ಏನು ಬರಬೇಕು, 2 ಲೋಬ್ ಬರಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಎಷ್ಟು ಬರಬೇಕು, ನನಗೆ 3 ಲೋಬ್ ಬರಬೇಕು, 3 ನೋಟ್ ಬರಬೇಕು. ಆ ಥರ ನಾವೇನು ಮಾಡ್ತೀವಿ ನೋಡಿ, ಈ ಥರ ಮಾಡ್ಕೊತೀವಿ. ಓಕೆ, ಈ ಥರ ಫಿಲ್. ಸೊ ಯಾವಾಗಲೂ ಅಷ್ಟೇ, ಒಂದು 6 ಆರ್ಬಿಟಲ್ಸ್ ತೊಗೊಂಡ್ರು ಅಷ್ಟೇ, ಲಾಸ್ಟ್ ಒನ್ ಆಲ್ಟರ್ನೇಟ್ ಇರುತ್ತೆ. ಫಸ್ಟ್ ಒನ್ ಯಾವಾಗಲೂ ಅಷ್ಟೇ ಏನಾಗಿರುತ್ತೆ ಅಂತಂದರೆ ಫಸ್ಟ್ ಒನ್ ಫುಲ್ಲು ಮೇಲ್ಗಡೆ ಏನಾಗಿರುತ್ತೆ ಪಾಸಿಟಿವ್ ತೊಗೊತೀವಿ, ಕೆಳಗಡೆ ಫುಲ್ಲು ನೆಗೆಟಿವ್ ತೊಗೊತೀವಿ. ಸೆಕೆಂಡ್ ಯಾವಾಗಲೂ ಯಾವ ಥರ ಬರಬೇಕು ಅಂತಂದರೆ 6 ಲೋಬ್ ಇದ್ದರೆ ನಾವು ಏನು ಮಾಡಬೇಕು, 3 ಅಪ್ಪರ್ ತೊಗೋಬೇಕು, 3 ಲೋವರ್ ತೊಗೋಬೇಕು. ಆ ಥರ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಈ ಥರ ಫಿಲ್ ಆಗಿರುತ್ತೆ. ಈ ಫಿಲ್ಲಿಂಗ್ ಯಾವ ಥರ ಮಾಡೋದು ಅಂತ ಗೊತ್ತಾಯಿತು ಅನ್ಕೊತೀನಿ.
ಇವಾಗ ಎಮ್ ಮತ್ತು C2 ತೊಗೊತಾ ಇದ್ದೀವಿ. ಸೊ ಎಮ್ ಅಂತ ಆಲ್ರೆಡಿ ಹೇಳಿದ್ದೆ ನಾನು, ಡಿಸ್ಟ್ ರೊಟೇಟರಿ. ಹಾಗೆ C2 ಯಾವುದು ಅಂತ ಹೇಳಿದ್ದೆ ನಾನು ನಿಮಗೆ, C2 ಯಾವುದಾಗಿರುತ್ತೆ, ಕಾನ್ ರೊಟೇಟರಿ ಆಗಿರುತ್ತೆ. ಸೊ ಎಮ್ ಬರಿಬೇಕಾದ್ರೆ ಇವಾಗ ಯಾವ ಥರ ಬರೆಯೋದು ಅಂತ ನೋಡೋದಾದರೆ ನೋಡಿ, ಇವಾಗ ಫಸ್ಟು ನಾನಿಲ್ಲಿ ಡಿವೈಡ್ ಮಾಡ್ತೀನಿ. ಈ ಮಿರರ್ ಪ್ಲೇನ್ ಅಂತಲೇ ಅಲ್ವಾ. ಸೊ ಮಿರರ್ ಪ್ಲೇನ್ ಥರ ಎಲ್ಲದಕ್ಕೂ ಏನು ಮಾಡ್ತೀನಿ ಅಂತಂದರೆ ನೋಡಿ ಇಲ್ಲಿ, ಸೊ ಎಲ್ಲದಕ್ಕೂ ಏನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಎಕ್ಸಾಕ್ಟಾಗಿ ಸೆಂಟರ್ಗೆ ಏನು ಮಾಡಬೇಕು, ನಾವು ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡಾಗ ಆಮೇಲೆ ಲೆಫ್ಟ್ ಟು ರೈಟ್ ಇದು ಎರಡು ನೋಡಿದಾಗ ಏನಾಗ್ತಾ ಇದೆ ನೋಡಿ, ಸಿಮಿಟ್ರಿ ಬಂದಿದೆ. ಎರಡು ಸಹ ಏನಾಗಿದೆ ಇಲ್ಲಿ ಸೇಮ್ ಇದೆ. ಸೊ ಅದಕ್ಕೆ ನಾನು ಎಸ್ ಅಂತ ತೊಗೊತೀನಿ, ಸಿಮಿಟ್ರಿ. ಸೊ ಮಿರರಿಂದ ಲೆಫ್ಟಿಗೆ ಹೋದಾಗ ಏನಾಗಿದೆ, ಇಲ್ಲಿ ಪ್ಲಸ್ ಬಂದಿದೆ, ಈ ಕಡೆ ಬಂದಾಗ ನೆಗೆಟಿವ್ ಬಂದಿದೆ, ಅದನ್ನು ಅಸಿಮಿಟ್ರಿ ಅಂತ ತೊಗೊತೀನಿ, ಎ ಅಂತ ಬರ್ಕೊಳ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಹೋದಾಗ ಥರ್ಡ್ ಒನ್ಗೆ ಏನಾಗ್ತಾ ಇದೆ ನೋಡಿ, ಎರಡೂ ಸಹ ಏನಾಗಿದೆ ಪಾಸಿಟಿವ್ ನೆಗೆಟಿವ್ನೇ ಬಂದಿದೆ. ಸೊ ಅದನ್ನು ಸಿಮಿಟ್ರಿ ಅಂತ ತೊಗೊತಾ ಇದ್ವಿ, ಸಿಮಿಟ್ರಿ ಸೇಮ್ ಇದೆ ಅಂತ. ಸೊ ನೆಕ್ಸ್ಟ್ ಹೋದಾಗ ಏನಾಗ್ತಾ ಇದೆ, ಪಾಸಿಟಿವ್ ಕೆಳಗಡೆ ಬಂದಿದೆ, ಈ ಕಡೆ ಏನಾಗಿದೆ ಮೇಲ್ಗಡೆ ಬಂದಿದೆ, ಅಂದರೆ ಎರಡು ಆಪೋಸಿಟ್ ಇದೆ, ಅನ್ಸಿಮಿಟ್ರಿಗಳಾಯಿತು. ಓಕೆ, ಅದನ್ನು ಅನ್ಸಿಮಿಟ್ರಿ ಅಂತ ತೊಗೊತೀವಿ. ಗೊತ್ತಾಯ್ತಾ, ಎಮ್ ಎಗೆ ಎ ಎಸ್ ಅಂತ ತೊಗೊಂಡಿದ್ದೀನಿ ಅಂತ. ನೆಕ್ಸ್ಟ್ ಇವಾಗ C2 ತೊಗೊಳ್ಳೋಣ. ಸೊ C2 ಅಂತಂದರೆ ಇದನ್ನು ರೊಟೇಟ್ ಮಾಡಿ ನೋಡಬೇಕು ನೀವು. ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಕಾನ್ ರೊಟೇಷನ್ ಅಂತಂದರೆ ಆಲ್ರೆಡಿ ಹೇಳಿದ್ದೆ. ಓಕೆ, ರೊಟೇಟ್ ಆದರೆ ಎರಡು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ, ಇಲ್ಲ ರೊಟೇಟ್ ಆದರೆ ಎರಡು ಏನಾಗುತ್ತೆ, ಕೌಂಟರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಫಸ್ಟ್ ವೇವ್ ತೊಗೋಬೇಕು ನಾವು. ಓಕೆ, ಸೊ ಫಸ್ಟ್ ವೇವ್ ತೊಗೊಂಡು ಇದನ್ನು ರೈಸ್ ಮಾಡಿಬಿಡೋಣ. ಇವಾಗ ಫಸ್ಟ್ ವೇವ್ ತೊಗೊಂಡು ಏನು ಮಾಡ್ತೀನಿ, ನಾನು ಕ್ಲಾಕ್ ವೈಸ್ ಒಂದು ಹೇಳ್ಕೊಡ್ತೀನಿ ನೀಟಾಗಿ ಡೀಟೇಲಾಗಿ. ಸೊ ಫಸ್ಟ್ ಒನ್ ತೊಗೊತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಯಾವ ಥರ ಇದೆ, ಈ ಥರ ಇದೆ ಅಲ್ವಾ. ಸೊ ನಾನು ಯಾವುದು ತೊಗೊಳ್ಳಲ್ಲ, ಕರೆಕ್ಟಾಗಿ ಸೆಂಟರ್ಗೆ ಮಾತ್ರ ತೊಗೊಂಡು ನೋಡ್ತಾ ಇದ್ದೀನಿ. ಇವಾಗ ಎರಡೂ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಇದ್ದೀನಿ. ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಪಾಸಿಟಿವ್ ಈ ಥರ ರೈಟ್ ಸೈಡ್ ಬರುತ್ತೆ. ಸೊ ಇಲ್ಲೂ ಸಹ ಏನಾಗುತ್ತೆ, ಪಾಸಿಟಿವ್ ರೈಟ್ ಸೈಡ್ ಬರುತ್ತೆ. ಸೊ ಇದೆರಡನ್ನೂ ಕನ್ಸಿಡರ್ ಮಾಡಿದಾಗ ಏನಾಯಿತು, ಇಲ್ಲೊಂದು ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದನ್ನು ಅಸಿಮಿಟ್ರಿ ಅಂತ ಕರಿತೀವಿ. ಎ ಅಂತ ಕನ್ಸಿಡರ್ ನೋಡಿ, ಎ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ವಿ. ಇದೇ ಥರ ನೆಕ್ಸ್ಟ್ ತೊಗೊಂಡಾಗ ಏನಾಗ್ತಾ ಇದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ತೊಗೊಂಡಾಗ ರೈಟ್ ಹೋಗಿ ಏನು ಮಾಡ್ತೀನಿ ನಾನು, ರೈಟ್ ಡೈರೆಕ್ಷನ್ಗೆ. ಓಕೆ, ಎರಡನ್ನೂ ಸಹ ರೈಟ್ ಡೈರೆಕ್ಷನ್ಗೆ ನಾನು ಮೂವ್ ಮಾಡ್ತೀನಿ. ಎರಡನ್ನೂ ರೈಟ್ ಡೈರೆಕ್ಷನ್ ಮೂವ್ ಮಾಡಿದಾಗ ಏನಾಗ್ತಾ ಇದೆ ಅಂತಂದರೆ ನೋಡಿ, ಫಿಲ್ಡ್ ಆಗಿರೋದು ಇಲ್ಲಿ ರೈಟ್ ಸೈಡ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಇದನ್ನು ಮೂವ್ ಮಾಡಿದಾಗ ಏನಾಗ್ತಾ ಇದೆ, ಫಿಲ್ಡ್ ಆಗೋದು ಇಲ್ಲಿ ಲೆಫ್ಟ್ ಸೈಡ್ ಬರ್ತಾ ಇದೆ. ಓಕೆ, ಸೊ ಇದೆರಡನ್ನೂ ಕನ್ಸಿಡರ್ ಮಾಡಿದಾಗ ಏನು ಬಂತು, ಇಲ್ಲಿ ಸಿಮಿಟ್ರಿ ಬಂತು, ಅದಕ್ಕೆ ಎಸ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಅಷ್ಟೇ ನಾನು ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಇದ್ದೀನಿ. ಇದೆರಡನ್ನೇ ಕನ್ಸಿಡರ್ ಮಾಡ್ತೀನಿ ಮಧ್ಯ. ಓಕೆ, ಸೊ ಮೂವ್ ಮಾಡ್ತಾ ಇದ್ದಂಗೆ ಏನಾಯಿತು ನೋಡಿ ನನಗೆ ಇಲ್ಲಿ. ಸೊ ಇಲ್ಲೇನಾಯಿತು ಅಂತಂದರೆ ರೈಟ್ ಸೈಡಿಗೆ ಏನಾಯಿತು, ಲೆಫ್ಟಲ್ಲಿ ಏನಾಯಿತು ನೋಡಿ, ಸೊ ಫಿಲ್ಡ್ ಬಂತು, ಅಂದರೆ ಪಾಸಿಟಿವ್ ಬಂತು. ಸೊ ಇದು ಸಹ ಮೂವ್ ಮಾಡಿದಾಗ ಏನು ಮಾಡ್ತು, ಲೆಫ್ಟ್ಗೆ ಏನಾಯಿತು ನೋಡಿ ಪಾಸಿಟಿವ್. ಸೊ ಇದೆರಡೂ ಕನ್ಸಿಡರ್ ಮಾಡಿದಾಗ ಏನು ಬಂತು, ಅಸಿಮಿಟ್ರಿ ಬಂತು. ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ, ಅದೇ ಎ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ ನಾವು. ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್, ಎರಡೂ ಸಹ ಕ್ಲಾಕ್ ವೈಸ್ ಡೈರೆಕ್ಷನ್ನ ಟರ್ನ್ ಮಾಡಿದಾಗ ಏನಾಯಿತು ನೋಡಿ. ಸೊ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಟರ್ನ್ ಮಾಡಿದಾಗ ಲೆಫ್ಟಲ್ಲಿ ಏನಾಯಿತು, ಫಿಲ್ಡ್ ಬಂತು. ಓಕೆ, ಸೊ ನೆಕ್ಸ್ಟ್ ಇದನ್ನು ಸಹ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡಿದಾಗ ರೈಟ್ಗೆ ಏನಾಯಿತು, ಫಿಲ್ಡ್ ಬಂತು. ಇದೆರಡೂ ತೊಗೊಂಡಾಗ ಎರಡೂ ಸಹ ನೆಗೆಟಿವ್ ಇದೆ, ಅಂದರೆ ಸಿಮಿಟ್ರಿ ಇದೆ, ಅದಕ್ಕೆ ಎಸ್ ಅಂತ ತೊಗೊಂಡಿದ್ದೀನಿ. ಓಕೆ, ಇದು ರಿಯಾಕ್ಟೆಂಟ್ ಸೈಡ್ ಆಯಿತು. ರಿಯಾಕ್ಟೆಂಟ್ ಸೈಡಲ್ಲಿ ಯಾವ ಥರ ಬರೆಯೋದು, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಥವಾ ವೇವ್ ಯಾವ ಥರ ಬರೆಯೋದು, ಮತ್ತು ಲೋಬ್ ಅಥವಾ ಆರ್ಬಿಟಲ್ ಯಾವ ಥರ ಬರೆಯೋದು, ಮತ್ತು ಎಮ್ ಮತ್ತು C2 ಯಾವ ಥರ ಬರೆಯೋದು ಅಂತ ಹೇಳ್ಕೊಟ್ಟು ಇವಾಗ ಪ್ರಾಡಕ್ಟ್ ಸೈಡಿಗೆ ಬರೋಣ. ಈ ಪ್ರಾಡಕ್ಟ್ ಸೈಡಿಗೆ ಬರಬೇಕಾದ್ರೆ ನಾವು ಪೈನೂ ಕನ್ಸಿಡರ್ ಮಾಡ್ಕೋಬೇಕು, ಸಿಗ್ಮನೂ ಸಹ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ಪೈನ ನಾವು ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಬರೀತೀವಿ. ಎಷ್ಟು ಪೈ ಇದೆ, ಇಲ್ಲಿ 2 ಇದೆ. ಸೊ 2 ಕನ್ಸಿಡರ್ ಮಾಡ್ಕೊತೀವಿ ಈ ಥರ. ಅದೇ ಥರ ನೀವು ಸಿಗ್ಮಾ ಬರಿಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ನೋಡಿ, ಯಾವ ಥರ ಇರುತ್ತೆ ಹಂಗೆ ಸ್ಟ್ರಕ್ಚರ್ ಬರಬೇಕು. ಇಲ್ಲಿರೋದಲ್ವ ಸಿಗ್ಮಾ ಬಾಂಡು. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ನೋಡಿ, ಆರಿಜಾಂಟಲ್ ಆಗಿ ಬರಿಬೇಕು, ಯಾವಾಗಲೂ ಆರಿಜಾಂಟಲ್ ಆಗಿ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಎರಡು ಬಾಂಡಿಂಗ್ ಇರುತ್ತೆ, ಎರಡು ಆಂಟಿ ಬಾಂಡಿಂಗ್ ಇರುತ್ತೆ. ಇದರಲ್ಲೂ ಅಷ್ಟೇ ಬಾಂಡಿಂಗ್ ಎರಡು ಮತ್ತು ಎರಡು ಆಂಟಿ ಬಾಂಡಿಂಗ್. ಫಸ್ಟ್ 2 ಏನಾಗಿರುತ್ತೆ, ಯಾವಾಗಲೂ ಫಸ್ಟ್ 2 ಬಾಂಡಿಂಗು, ನೆಕ್ಸ್ಟ್ 2 ಆಂಟಿ ಬಾಂಡಿಂಗ್ ಆಗಿರುತ್ತೆ. ಸೊ ಇವಾಗ ನೋಡೋಣ ಯಾವ ಥರ ಬರ್ಕೊಳ್ಳೋದು ಅಂತ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಏನು ಮಾಡಬೇಕು ಅಂತಂದರೆ ಸಿಗ್ಮಾ ಬರ್ಕೊತೀನಿ ನಾನು. ಸಿಗ್ಮಾ ಇವಾಗ ತಾನೇ ಹೇಳಿದೆ ಯಾವ ಥರ ಬರಿಬೇಕು ಅಂತ ನಾನು. ಸೊ ಎರಡನ್ನ ಯಾವ ಥರ ಬರ್ಕೊತೀವಿ ಅಂತಂದರೆ, ಓಕೆ, ಸೊ ಬ್ಯೂಟೆನ್ ಬರ್ಕೊಬಿಟ್ಟು ಅದಕ್ಕೆ 2 ಲೋಬ್ ಈ ಥರ ಬರ್ಕೊತೀನಿ ನಾನು. ಸೊ 2 ಲೋಬ್ ಬರ್ಕೊಂಡು ಇಲ್ಲಿ ಫಸ್ಟ್ ಏನು ಮಾಡಬೇಕು, ಬಾಂಡಿಂಗ್ ಬರಿಬೇಕು. ಯಾವಾಗ ಬಾಂಡಿಂಗ್ ಆಗುತ್ತೆ, ಸಿಮಿಟ್ರಿ ಇದ್ದಾಗ ಬಾಂಡಿಂಗ್ ಆಗುತ್ತೆ, ಸೊ ಎರಡನ್ನೂ ಸಹ ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ. ಸೊ ಲೆಫ್ಟಲ್ಲಿರೋ ಅಂಥ ಲೋಬನ್ನು ರೈಟ್ ಸೈಡ್ ಫಿಲ್ ಮಾಡ್ಕೊಂಡಿರೋದ್ದೀನಿ, ರೈಟ್ ಸೈಡಲ್ಲಿರೋ ಲೋಬನ್ನು ಲೆಫ್ಟ್ ಸೈಡ್. ಅವಾಗ ಎರಡು ಏನಾಯಿತು ನನಗೆ, ಸಿಮಿಟ್ರಿ ಬಂತು. ಓಕೆ, ಈ ಥರ ಫಿಲ್ಲಿಂಗ್ ಇರಬೇಕು. ಸೊ ನೆಕ್ಸ್ಟ್ ಹೋದಾಗ ಪೈ ಬರ್ಕೋಬೇಕು. ಇದು ಸಿಗ್ಮಾ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು. ನೆಕ್ಸ್ಟ್ ಹೋದಾಗ ಪೈ ಬರಿಬೇಕು. ಪೈನ ಇವಾಗ ಹೇಳಿದೆ ಸ್ಟ್ರೈಟ್ ಲೈನಲ್ಲಿ ಲೋಬ್ ಬರಿಬೇಕು ಅಂತ. ಸೊ ಫಸ್ಟಿಗೆ ಏನು ಮಾಡಬೇಕು, 2 ಪಾಸಿಟಿವ್ ಏನು ಮಾಡಬೇಕು ಅಂತಂದರೆ ನಾವು ಮೇಲ್ಗಡೆನೇ ತೊಗೊತಾ ಇದ್ದೀವಿ ನಾವು. ಓಕೆ, ಸಿಮಿಟ್ರಿ ಇರಬೇಕು. ಸೊ ನೆಕ್ಸ್ಟು ಪೈ 2 ಇಸ್ ಆಂಟಿ ಬಾಂಡಿಂಗ್. ಆಂಟಿ ಬಾಂಡಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಮೇಲ್ಗಡೆ
ಒಂದು ಫಿಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಒಂದು ಪಾಸಿಟಿವ್ ಮೇಲ್ಗಡೆ ಇದ್ದರೆ ಒಂದು ಲೋಬಲ್ಲಿ, ಇನ್ನೊಂದು ಏನಾಗಿರುತ್ತೆ ಆಪೋಸಿಟ್ ಆಗಿರುತ್ತೆ, ಆಲ್ಟರ್ನೇಟ್ ಆಗಿ ಕೆಳಗಡೆ ಏನಾಗಿರುತ್ತೆ ಪಾಸಿಟಿವ್ ಇರುತ್ತೆ. ಅದನ್ನು π2 ಅಂತೀವಿ. ಇದು ಆಂಟಿ ಬಾಂಡಿಂಗ್. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಸಿಗ್ಮಾ ತೊಗೋಬೇಕು. ಸಿಗ್ಮಾ ಅದು ಏನು ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಪಾಸಿಟಿವ್ ಸಿಮಿಟ್ರಿ ತೊಗೊಂಡಿದೆ, ಎರಡು ಒಳಗಡೆ. ಇಲ್ಲೇನಾಗುತ್ತೆ ಅಂತಂದರೆ ಒಳಗಡೆ ಕನ್ಸಿಡರ್ ಮಾಡಿದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಇದನ್ನು ಆಂಟಿ ಬಾಂಡಿಂಗ್ ಅಂತ ಕರಿತೀವಿ. ಓಕೆ, C2 ಸಿಗ್ಮಾ 2. ಸೊ ಈ ಥರ ಬರ್ಕೋಬೇಕು. ಫಸ್ಟ್ ಈ ಥರ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಹೋಗೋಣ. ಇವಾಗ ಎಮ್ಗೆ ಹೋಗಬೇಕು. ಏನ್ಗೆ ಹೋಗ್ಬೇಕು ಇವಾಗ, ಎಮ್. ಸೊ ಎಮ್ಮನ್ನ ಯಾವ ಥರ ಮಾಡ್ತೀರಾ ನೀವು, ಇವಾಗ ತಾನೇ ಆಲ್ರೆಡಿ ಹೇಳಿದ್ದೆ ನಾನು. ಎಮ್ಮನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಒಂದು ಮಿರರ್ ಥರ ಒಂದು ಲೈನ್ ಹಾಕ್ಕೊತೀನಿ ನಾನು. ಓಕೆ, ಲೈನ್ ಹಾಕ್ಕೊಂಡಿದ್ದೆ, ಏನಾಗಿದೆ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸರ್ ಎ ಅಂತ ಬರ್ಕೊತೀನಿ. ಓಕೆ, ಸೊ ನೆಕ್ಸ್ಟೂ ಸಹ ನಾನು ಡಿವೈಡ್ ಮಾಡ್ಕೊಂಡಾಗ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ಅದಕ್ಕೂ ಸಹ ಏನಂತ ಬರ್ಕೊತೀನಿ. ನೆಕ್ಸ್ಟ್ ಡಿವೈಡ್ ಮಾಡಿದಾಗ ಏನಾಯಿತು ನೋಡಿ, ಇಲ್ಲಿ ಪಾಸಿಟಿವ್, ಇಲ್ಲೂ ಸಹ ಪಾಸಿಟಿವ್ ಇದೆ, ಸಿಮಿಟ್ರಿ ಎಸ್ ಅಂತ ಬರ್ಕೊತೀನಿ. ಸೊ ನೆಕ್ಸ್ಟ್ ಸಹ ಇಲ್ಲಿ ಡಿವೈಡ್ ಮಾಡ್ಕೊಂಡಾಗ ಏನಾಯಿತು, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ. ಸೊ ಏನಂತ ಬರಿತೀವಿ, ಸಿಮಿಟ್ರಿ ಅಂತ ಬರಿತೀನಿ. ಓಕೆ, ಇದು ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ C2 ತೊಗೊಳ್ಳೋಣ. ಈ C2 ತೊಗೊಂಡಾಗ ನಾನು ಏನು ಮಾಡಬೇಕು, ಇಲ್ಲಿ ರೊಟೇಟ್ ಮಾಡ್ತಾಯಿದ್ದೀನಿ. ಏನು ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ಇವಾಗ ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದಂಗೆ ನನಗೇನಾಗುತ್ತೆ ಅಂತಂದರೆ ನೋಡಿ, ನಾನು 90 ಡಿಗ್ರಿಗೆ ರೊಟೇಟ್ ಮಾಡ್ತಾ ಇದ್ದಂಗೆ ಇಲ್ಲಿ ಕೆಳಗಡೆ ಏನು ಬರುತ್ತೆ, ಪಾಸಿಟಿವ್ ಬರ್ತಾ ಇದೆ. ಓಕೆ, ಹಿಂಗೆ ರೊಟೇಟ್ ಮಾಡ್ತಾ ಇದ್ದಂಗೆ. ಸೊ ಇಲ್ಲೂ ಸಹ ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಇಲ್ಲಿ ರೊಟೇಟ್ ಮಾಡ್ತಾ ಇದ್ದಂಗೆ ಇಲ್ಲೂ ಸಹ ಏನಾಗುತ್ತೆ ಪಾಸಿಟಿವ್ ಬರುತ್ತೆ. ಆ ರೊಟೇಷನ್ನ ನಾನು ಫುಲ್ ಕಂಪ್ಲೀಟ್ ಮಾಡಿದಾಗ, ರೊಟೇಷನ್ನ ಫುಲ್ಲು ಕಂಪ್ಲೀಟ್ ಮಾಡಿದಾಗ ಏನಾಗ್ತಾ ಇದೆ ನೋಡಿ, ಪಾಸಿಟಿವ್ ಲೆಫ್ಟ್ ಸೈಡಿಗೆ ಹೋಗ್ತಾ ಇದೆ. ಸೊ ಈ ರೊಟೇಷನ್ನ ನಾನು ಕಂಪ್ಲೀಟ್ ಮಾಡಿದಾಗ ಏನಾಗ್ತಾ ಇದೆ ನೋಡಿ, ಇಲ್ಲಿತ್ತು ಅಲ್ವಾ, ಈ ರೊಟೇಷನ್ ಮತ್ತೆ ನೋಡಿ, ರೊಟೇಷನ್ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಇಲ್ಲೇನು ಬರ್ತಾ ಇದೆ ಅಂತಂದರೆ ಇಲ್ಲಿ ಪಾಸಿಟಿವ್ ಬರ್ತಾ ಇದೆ. ಓಕೆನಾ. ಸೊ ಅಲ್ಲಿಗೆ ಏನಾಯಿತು, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಆಯಿತು. ಸೊ ಅಸಿಮಿಟ್ರಿ ಬಂತು, ಎ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನು ರೊಟೇಷನ್ ಮಾಡಿದ್ರೆ ಇದು ಈಸಿ. ಆಲ್ರೆಡಿ ಏನಾಗಿದೆ 90ಯಲ್ಲಿದೆ. ರೊಟೇಷನ್ 1 ರೊಟೇಷನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ ನನಗೆ, ಸೊ ಕ್ಲಾಕ್ ವೈಸ್ ಎರಡೂ ಸಹ ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಸೊ ಒಳಗಡೆ ಇನ್ನರ್ ಪಾಸಿಟಿವ್ ಬಂದಿದೆ. ಅದೇ ಥರ ಇದನ್ನೂ ಸಹ ರೊಟೇಟ್ ಮಾಡಿದಾಗ ನನಗೇನಾಗುತ್ತೆ ನೋಡಿ, ಸೊ ಪಾಸಿಟಿವ್ ಲೆಫ್ಟ್ ಸೈಡಲ್ಲಿ ಬಂದಿದೆ. ಸೊ ನಾನು ಇದೆರಡನ್ನೂ ಕನ್ಸಿಡರ್ ಮಾಡಿದಾಗ ಪಾಸಿಟಿವ್ ಒಳಗಡೆ ಬಂದಿರೋದ್ರಿಂದ ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ರೊಟೇಷನ್, ಈ ರೊಟೇಷನ್ ಮಾಡಿದಾಗಲೂ ಏನಾಗುತ್ತೆ ಅಂತಂದರೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ಏನು ಬಂತು, ಪಾಸಿಟಿವ್ ಬಂತು. ಸೊ ಈ ಕಡೆ ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಯಿತು ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಪಾಸಿಟಿವ್ ಬರುತ್ತೆ, ಲೆಫ್ಟಲ್ಲಿ ಏನಾಗುತ್ತೆ ನೆಗೆಟಿವ್ ಇರುತ್ತೆ. ಓಕೆ, ಸೊ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇರೋದ್ರಿಂದ ಏನಾಗುತ್ತೆ, ಎ ಆಯಿತು, ಅಸಿಮಿಟ್ರಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಎರಡು ರೊಟೇಟ್ ಮಾಡ್ತಾ ಇದ್ದೀವಿ ನಾವು. ಹೇಗೆ ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಸೊ ಕ್ಲಾಕ್ ವೈಸ್ ರೊಟೇಷನ್ ಫಸ್ಟು 90 ಡಿಗ್ರಿ ಮಾಡ್ಕೊತಾ ಇದ್ದೀನಿ. ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಇದು ಸೊ ಕೆಳಗಡೆ ಏನು ಬರ್ತಾ ಇದೆ ಅಂತಂದರೆ ನನಗೆ ಓಕೆ ಪಾಸಿಟಿವ್ ಬರ್ತಾ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಹಿಂಗೆ ರೊಟೇಟ್ ಮಾಡ್ತಾ ಇದ್ದಂಗೆ ಮೇಲ್ಗಡೆ ಏನಾಗ್ತಾ ಇದೆ, ಪಾಸಿಟಿವ್ ಆಗ್ತಾ ಇದೆ. ಮತ್ತು ಈ ರೊಟೇಷನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ನೋಡಿ, ಲೆಫ್ಟಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೊ ಫಿಲ್ಡ್ ಪಾಸಿಟಿವ್ ಬರ್ತಾ ಇದೆ. ಅದೇ ಥರ ಈ ರೊಟೇಟ್ ಮಾಡಿದಾಗ ಏನಾಗ್ತಾ ಇದೆ ನೋಡಿ, ರೈಟಲ್ಲಿ ಏನಾಗ್ತಾ ಇದೆ, ಫಿಲ್ಡ್ ಬರ್ತಾ ಇದೆ. ಸೊ ಇದು ಎರಡನ್ನೂ ಕನ್ಸಿಡರ್ ಮಾಡಿದಾಗ ಎರಡೂ ಸಹ ನೆಗೆಟಿವ್ ಇದೆ. ದಟ್ ಈಸ್ ದ ಸಿಮಿಟ್ರಿ. ಓಕೆ, ಗೊತ್ತಾಯ್ತಾ ಇವಾಗ ಹೇಗೆ C2 ಬರ್ಕೊಳ್ಳೋದು, ಯಾವ ಥರ ಎಮ್ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಂದ್ಕೊತೀನಿ. ಇವಾಗ ನೆಕ್ಸ್ಟ್ ಹೋಗೋಣ. ಓಕೆ, ಇವಾಗ ಏನು ಮಾಡಬೇಕು ಅಂತಂದರೆ ಎಮ್ಮು ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟ್ ಸೈಡು ಓಕೆ, ಮತ್ತು ಪ್ರಾಡಕ್ಟ್ ಸೈಡ್ ಎರಡಲ್ಲೂ ಸಹ ಏನೇನು ಬಂದಿದೆ ನನಗೆ ಅದನ್ನು ಬರ್ಕೊಂಡು ಹೋಗಬೇಕು. ಫಸ್ಟ್ ಏನು ಮಾಡ್ತೀನಿ ನಾನು, Ψ1 Ψ2 Ψ3 Ψ4 ಅಂತ ಏನು ಮಾಡ್ತೀನಿ ನಾನು, ಎಲ್ಲ ಮಾಲಿಕ್ಯುಲರ್ ಆರ್ಬಿಟಲ್ಗೂ ನೇಮ್ ತೊಗೊತೀನಿ ನಾನು. ಇವಾಗ ಏನು ಮಾಡಬೇಕು ಅಂತಂದರೆ ನೋಡಿ, Ψ1ಅಲ್ಲಿ ಏನಿದೆ ಎಮ್ ತೊಗೋಬೇಕು. ಎಮ್ ಮಾತ್ರ ಡಿಸ್ಟ್ರೋಟೇಟರಿ ಅಂತಂದರೆ ಎಮ್ ಮಾತ್ರ ತೊಗೋಬೇಕು. ಯಾವುದು ರಿಯಾಕ್ಟೆಂಟ್ ಸೈಡಲ್ಲಿ ನೋಡಿ ಎಸ್ ಎ ಅಂತ ಇದೆ, ಆಲ್ಟರ್ನೇಟಾಗಿ ಎಸ್ ಎ ಅಂತ ಇದೆ ಅಲ್ವಾ. ಸೊ ನೋಡಿ ಎಸ್ ಎ ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಪ್ರಾಡಕ್ಟ್ ಸೈಡಲ್ಲಿ ಸೇಮ್ ಎಮ್ನೇ ತೊಗೋಬೇಕು. ನಾನು ಎಮ್ಮೆ ತೊಗೋಬೇಕು. ಪ್ರಾಡಕ್ಟ್ ಸೈಡಲ್ಲಿ ನೋಡಿ ಎಸ್ ಇದೆ ಮತ್ತು ಎ ಇದೆ, ಎಸ್ ಎ ಇದೆ. ಅದೇ ಥರ ಬರ್ಕೋಬೇಕು, ಎಸ್ ಎ ಅಂತ ಬರ್ಕೋಬೇಕು. ಓಕೆ, ಇದು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಲಾಸ್ಟಿಂದ ನೋಡಬೇಕು. ನೋಡಿ ಇದು ಎಸ್ ಇದೆ. ಸೊ ಇದು ಅದು ಕೋರಿಲೇಟೆಡ್ ವಿತ್ ಈಚ್ ಅದರ್, ಒಂದಕ್ಕೊಂದು ಕೋರಿಲೇಟೆಡ್ ಆಗಿದೆ ಅಲ್ವಾ ಗ್ರೌಂಡ್ ಸ್ಟೇಟಲ್ಲಿ. ಸೊ ಇಲ್ಲಿ ನೋಡಿದ್ರೆ ಒಂದು ಎಕ್ಸೈಟೆಡ್ ಸ್ಟೇಟು ಮತ್ತು ಇನ್ನೊಂದು ಎಕ್ಸೈಟೆಡ್ ಸ್ಟೇಟ್ ಏನಾಗಿದೆ ನೋಡಿ, ಬಾಂಡಿಂಗ್ ಜೊತೆಗೆ ಏನಾಗಿದೆ, ಕೋರಿಲೇಟೆಡ್ ಇದೆ. ಈ ಥರ ಕೋರಿಲೇಟೆಡ್ ಇದ್ದರೆ, ಯಾವುದಾದ್ರು ಎಕ್ಸೈಟೆಡ್ ಸ್ಟೇಟಲ್ಲಿ ಕೋರಿಲೇಟೆಡ್ ಇದ್ದರೆ ಅದನ್ನು ನಾವು ಫೋಟೋಕೆಮಿಕಲಿ ಅಲೋಡ್ ಅಂತ ಕರಿತೀವಿ. ಫೋಟೋಕೆಮಿಕಲಿ ಅಲೋಡ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಪೈ ಎಲೆಕ್ಟ್ರಾನ್ ಬರೀತೀನಿ ಅನ್ನೋದಾದರೆ ನಿಮ್ಗೆ ಗೊತ್ತಿದೆ, ನಾವು ಏನು ಮಾಡ್ತೀವಿ, ಗ್ರೌಂಡ್ ಸ್ಟೇಟಲ್ಲಿ ಈ ಥರ ಇರುತ್ತೆ ಅಲ್ವಾ. ಸೊ ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಇದೇನಾಗುತ್ತೆ, ನೆಕ್ಸ್ಟ್ ಹೈಯರ್ ಲೆವೆಲ್ಗೆ, ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಈ ಥರ ಬರೀತೀವಿ ಅಲ್ವಾ. ಸೊ ಈ ಎಕ್ಸೈಟೆಡ್ ಸ್ಟೇಟ್ ಏನಾಗ್ತಾ ಇದೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಸೈಡ್ ಜೊತೆಗೆ ಏನಾಗುತ್ತೆ, ಕೋರಿಲೇಟೆಡ್ ಆಗಿರುತ್ತೆ. ಈ ಥರ ಎಕ್ಸೈಟೆಡ್ ಸ್ಟೇಟು ಓಕೆ ಪ್ರಾಡಕ್ಟ್ ಸೈಡಲ್ಲಿರೋ ಅಂಥದ್ರ ಜೊತೆಗೆ ಕೋರಿಲೇಟೆಡ್ ಆದರೆ ಅದನ್ನು ಫೋಟೋಕೆಮಿಕಲಿ ಅಲೌಡ್ ಅಂತ ಕರಿತೀವಿ ನಾವು. ಓಕೆ, ಅದಕ್ಕೆ ನೋಡಿ ಡಿಸ್ಟ್ರೋಟೇಟರಿ, ಫೋರೆನ್ ಸಿಸ್ಟಮಲ್ಲಿ ಡಿಸ್ಟ್ರೋಟೇಟರಿ ಏನಾಗುತ್ತೆ, ಫೋಟೋಕೆಮಿಕಲಿ ಅಲೌಡ್.
ಓಕೆ, ಫೋಟೋಕೆಮಿಕಲಿ ಅಲೌಡ್. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಕಾನ್ ರೊಟೇಟರಿ ತೊಗೊಳ್ಳೋಣ. ಇವಾಗ ಕಾನ್ ರೊಟೇಟರಿಯಲ್ಲಿ ಫಸ್ಟು ರಿಯಾಕ್ಟೆಂಟ್ ಸೈಡ್ ತೊಗೊತಾ ಇದ್ದೀನಿ ನಾನು. ರಿಯಾಕ್ಟೆಂಟ್ ಸೈಡ್ ಏನು ಬಂದಿದೆ ನೋಡಿ, ಎ ಇಂದ ಸ್ಟಾರ್ಟ್ ಆಗಿದೆ, ಎ ಎಸ್ ಬಂದಿದೆ ಅಲ್ವಾ. ಸೊ ಅದೇ ಥರ ಬರ್ಕೊಳ್ಳೋಣ, ಎ ಎಸ್. ಓಕೆ, ರಿಯಾಕ್ಟೆಂಟ್ ಸೈಡ್ಗೆ ಹೋಗೋಣ. ಇವಾಗ ರಿಯಾಕ್ಟೆಂಟ್ ಸೈಡಲ್ಲಿ ಏನು ಬಂದಿದೆ, ಎಸ್ ಎ ಅಂತ ಬಂದಿದೆ. ಅದೇ ಥರ ಬರ್ಕೊಳ್ಳೋಣ. ಇವಾಗ ಎಸ್ ಎ ಅಂತ ಬರ್ಕೊಂಡಿದ್ದೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ನೋಡಿ, ಸೊ ಗ್ರೌಂಡ್ ಸ್ಟೇಟಲ್ಲಿ, ಓಕೆ, ನಾನು ಇವಾಗ ತಾನೇ ಬರೆದೆ ನಾನು, ಇದು ಎಕ್ಸೈಟೆಡ್ ಸ್ಟೇಟ್ ಆಯಿತು. ಗ್ರೌಂಡ್ ಸ್ಟೇಟಲ್ಲಿ ಏನಾಗುತ್ತೆ, ಎರಡು ಸಹ ಯಾವುದು ಹೋಮೋ ಯಾವುದಾಗುತ್ತೆ ನೋಡಿ, ಎರಡು ಸಹ ಇಲ್ಲೇ ಇರುತ್ತೆ. ಈ ಗ್ರೌಂಡ್ ಸ್ಟೇಟಲ್ಲಿರೋಂಥ ರಿಯಾಕ್ಟೆಂಟು ಪ್ರಾಡಕ್ಟ್ ಜೊತೆಗೆ ಕೋರಿಲೇಟೆಡ್ ಆಗಿದ್ದರೆ ಅದನ್ನು ಥರ್ಮಲಿ ಅಲೌಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಥರ್ಮಲಿ ಅಲೌಡ್ ಅಂತ ಕರಿತೀವಿ. ನೋಡಿ, ಎಕ್ಸೈಟೆಡ್ ಸ್ಟೇಟ್ ಜೊತೆಗಿಲ್ಲ, ಅದು ಗ್ರೌಂಡ್ ಸ್ಟೇಟ್ ಜೊತೆಗೆ ಏನಾಗಿದೆ ಅಂತಂದರೆ ಪ್ರಾಡಕ್ಟ್ ರಿಯಾಕ್ಟೆಂಟ್, ಗ್ರೌಂಡ್ ಸ್ಟೇಟ್ ರಿಯಾಕ್ಟೆಂಟ್ ಜೊತೆಗೆ ಪ್ರಾಡಕ್ಟ್ ಕೋರಿಲೇಟೆಡ್ ಇದ್ದರೆ ಅದು ಥರ್ಮಲಿ ಅಲೌಡ್. ಓಕೆ, ಸೊ ನೋಡಿ, ಎ ಇದೆ, ಕ್ರಾಸ್ ಮಾಡ್ಕೊಂಡಿದ್ದೀನಿ ನಾನು, ಒಂದಕ್ಕೊಂದು ಕೋರಿಲೇಟೆಡ್ ಇದೆ ಅಂತ ಈ ಥರ ಕ್ರಾಸ್ ಮಾಡ್ಕೋಬೇಕು. ಗೊತ್ತಾಗ್ತಾ ಇದೆಯಾ? ಫೋಟೋಕೆಮಿಕಲಿ ಯಾವಾಗ ಅಲೌಡ್ ಅಂತ ಕರಿತೀವಿ, ಯಾವಾಗ ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತಲ್ಲ ನೋಡಿ, ಆ ಮಾಲಿಕ್ಯುಲರ್ ಆರ್ಬಿಟಲು ಪ್ರಾಡಕ್ಟ್ ಜೊತೆಗೆ ನನಗೆ ಕೋರಿಲೇಟೆಡ್ ಇದ್ದರೆ ಅದನ್ನು ಫೋಟೋಕೆಮಿಕಲಿ ಏನಂತೀವಿ ಕರಿತೀವಿ ನಾವು, ಅಲೌಡ್ ಅಂತ ಕರಿತೀವಿ. ಓಕೆ, ಅದೇ ಥರ ನೀವು ಥರ್ಮಲಿ ತೊಗೊಂಡಾಗ ಗ್ರೌಂಡ್ ಸ್ಟೇಟಲ್ಲಿರೋದು ಪ್ರಾಡಕ್ಟ್ ಜೊತೆಗೂ ಸಹ ಗ್ರೌಂಡ್ ಸ್ಟೇಟಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಕೋರಿಲೇಟೆಡ್ ಇದ್ದರೆ ಅದನ್ನು ಥರ್ಮಲಿ ಅಲೌಡ್ ಅಂತ ಕರಿತೀವಿ. ಅದಕ್ಕೆ ಕಾನ್ ರೊಟೇಷನ್ನು ಫೋರೆನ್ ಸಿಸ್ಟಮಲ್ಲಿ ಥರ್ಮಲಿ ಅಲೌಡ್. ಇದು ಅರ್ಥ ಆಯಿತು ಅಂದ್ಕೊತೀನಿ. ಇವಾಗ ಅದನ್ನೇ ನೋಡಿ, ಫೋಟೋಕೆಮಿಕಲಿ ಅಲೌಡು, ಥರ್ಮಲಿ ಅಲೌಡ್. ನೆಕ್ಸ್ಟ್ 4n+2 ಸಿಸ್ಟಮ್ ತೊಗೊತಾ ಇದ್ದೀನಿ ನಾನು. 4n+2 ಸಿಸ್ಟಮಲ್ಲಿ ಇವಾಗ ತೊಗೊಳ್ತಾ ಇರೋ ಅಂಥ ಈ ರಿಯಾಕ್ಟೆಂಟಲ್ಲಿ 6 ಅಂದರೆ 3 ಡಬಲ್ ಬಾಂಡ್ ಇದೆ. ಒಂದು ಡಬಲ್ ಬಾಂಡಲ್ಲಿ 2π ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದರೆ ಟೋಟಲಾಗಿ 6π ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಸೊ 4n 1 ಅಂತ ತೊಗೊಂಡ್ರೆ ನಾನು ಏನಾಗುತ್ತೆ ನೋಡಿ, 4n+2 ರೂಲ್ಗೆ ಅಡಪ್ಪ 6π ಎಲೆಕ್ಟ್ರಾನ್ಸ್ ಬರುತ್ತೆ. ಅಲ್ಲಿಗೆ ಇದು ಯಾವುದಕ್ಕೆ ಬರುತ್ತೆ, 4n+2 ಸಿಸ್ಟಮ್ಗೆ ಬರುತ್ತೆ. ಅರ್ಥ ಆಯ್ತಾ ಇಷ್ಟು? ಸೊ ಇದಾದಮೇಲೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ, 6π ಎಲೆಕ್ಟ್ರಾನ್ಸ್ ಇದೆ. ಎಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಬರೀಬೇಕು, ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರೈಟ್ ಲೈನ್ ಎಷ್ಟು ಬರಿತೀವಿ ನಾನು, 6. ಓಕೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರಿತೀವಿ. ಈಚ್ ಆರ್ಬಿಟಲ್, ಆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟು ಆರ್ಬಿಟಲ್ ಇರುತ್ತೆ ಅಂದರೆ 6 ಆರ್ಬಿಟಲ್. ಯಾಕೆ 6 ಆರ್ಬಿಟಲ್ ಇರುತ್ತೆ, 6 ಆರ್ಬಿಟಲ್ ಅಥವಾ 6 ಲೋಬ್ ಯಾಕಿರುತ್ತೆ, 6π ಎಲೆಕ್ಟ್ರಾನ್ಸ್ ಇದೆ. ಎರಡೂ ಸಹ ಏನಾಗುತ್ತೆ, ಪೈ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ 6 ನಾನು ಏನು ಮಾಡ್ತಾ ಇದ್ದೀನಿ, ಮಾಲಿಕ್ಯುಲರ್ ಆರ್ಬಿಟಲ್ ಬರ್ಕೊತಾ ಇದ್ದೀನಿ. ψ1, ಓಕೆ, ψ2, ψ3, ಇದನ್ನು π1 π2 π3 ಅಂತಲೂ ತೊಗೋಬೋದು. ψ3, ಓಕೆ, ನೆಕ್ಸ್ಟು ψ4, ψ5 ಆ್ಯಂಡ್ ψ6. ಓಕೆ, ಈ 6 ಒಂದೊಂದು ಮಾಲಿಕ್ಯುಲರ್ ಆರ್ಬಿಟಲಲ್ಲೂ ಎಷ್ಟು ಲೋಬ್ ಇದೆ ನೋಡಿ, 6 ಲೋಬ್ ಇದೆ. 1 2 3 4 5 6 ಲೋಬ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ 6 ಮಾಲಿಕ್ಯುಲರ್ ಆರ್ಬಿಟಲು, 6 ಲೋಬ್ ಅಥವಾ 6 ಆರ್ಬಿಟಲ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, 6π ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಫಿಲ್ಲಿಂಗ್ ಯಾವ ಥರ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಫಸ್ಟ್ ಒನ್ ಏನಿರುತ್ತೆ ಅದನ್ನು ಎಲ್ಲ ಪಾಸಿಟಿವ್ ಏನು ಮಾಡಬೇಕು ಅಂತ ಹೇಳಿದ್ದೆ ನಾನು, ಅಪ್ಪರ್ ತೊಗೋಬೇಕು. ಸೊ ಈ ಥರ ಫಿಲ್ ಮಾಡ್ಕೋಬೇಕು. ಅದೇ ಥರ ಲಾಸ್ಟ್ಗೆ ಹೋದಾಗ 6ಗೆ ಹೋದಾಗ ಏನು ಮಾಡಬೇಕು, ಆಲ್ಟರ್ನೇಟ್ ಏನು ಮಾಡಬೇಕು, ಫಿಲ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಅಲ್ವಾ. ಸೊ ಒಂದು ಪಾಸಿಟಿವ್ ಅಪ್ಪರಲ್ಲಿದ್ದರೆ ನೆಕ್ಸ್ಟ್ ಲೋಬಲ್ಲಿ ಏನು ಮಾಡುತ್ತೆ, ಲೋವರಲ್ಲಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಯಾವ ಥರ ಫಿಲ್ ಮಾಡಬೇಕು ಅಂತ ಹೇಳಿದ್ದೆ. ಇವಾಗ 6 ಲೋಬ್ ಇದೆ, 3 ಲೋಬ್ ಪಾಸಿಟಿವ್. ಫಸ್ಟು 3 ಲೋಬ್ ಪಾಸಿಟಿವ್, ನೆಕ್ಸ್ಟ್ 3 ಲೋಬ್ ಪಾಸಿಟಿವ್ ಮೇಲ್ಗಡೆ ಇದ್ದರೆ ನೆಕ್ಸ್ಟ್ 3 ಲೋಬಲ್ಲಿ ಪಾಸಿಟಿವ್ ಏನಾಗಿರುತ್ತೆ, ಕೆಳಗಡೆ ಬರುತ್ತೆ ಅಂತ ನೋಡಿ. 3 ಲೋಬ್ ಇಲ್ಲಿ ನೋಡಿ ಪಾಸಿಟಿವ್ ಆಗಿದೆ, ಇನ್ನು 3 ಲೋಬ್ ನೋಡಿ ಪಾಸಿಟಿವ್ ಮೇಲ್ಗಡೆ ಇದೆ, ಇನ್ನು 3ಯಲ್ಲಿ ಕೆಳಗಡೆ ಬಂದಿದೆ. ಸೊ ಎಷ್ಟು ನೋಡ್ ಬಂತು ಇಲ್ಲಿಗೆ, 1 ನೋಡ್ ಬಂತು. ಓಕೆ, ನೆಕ್ಸ್ಟ್ ಹೋಗೋದಾದರೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಡಿವೈಡ್ ಮಾಡಬೇಕು. 2 ಥರ ಡಿವೈಡ್ ಮಾಡಿಕೊಂಡು 2 ನೋಡಿ. ಓಕೆ, ಸೊ ಪಾಸಿಟಿವ್ ಅಪ್ಪರಲ್ಲಿದೆ, ಇನ್ನು 2 ಅಲ್ಲಿ ಲೋವರ್ ಇದೆ, ಇನ್ನು 2 ಅಲ್ಲಿ ಏನಾಗುತ್ತೆ, ಅಪ್ಪರ್ ಆಗಿರುತ್ತೆ. ಸೊ ಇದನ್ನು ಸೇರಿಸಿದ್ರೆ ನನಗೆ ಎಷ್ಟು ನೋಟ್ ಬರಬೇಕು, 2 ನೋಟ್ ಬರಬೇಕು. ಇಲ್ಲಿ ಎಷ್ಟು ಬರಬೇಕು, 2 ನೋಟ್ ಬರಬೇಕು. ಇದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಇಲ್ಲಿ 0 ಇದೆ, ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ 3 ಆಗಬೇಕು. 3 ಆಗಕ್ಕೆ ಏನು ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಫಿಲ್ ಮಾಡಿರೋ ಅಂಥ 2 ಅಪ್ಪರ್ ಆಗೇ ಉಳಿಸ್ಕೊಂಡೆ, ಬಟ್ ಮಧ್ಯ ಇರೋ ಅಂಥ 2 ಲೋವರ್ ಮಾಡಿದ್ದೆ ಅಲ್ವಾ, ಅಲ್ಲಿ 1 ಲೋವರು 1 ಅಪ್ಪರ್ ಮಾಡಿಕೊಂಡೆ. ಓಕೆ, ಇಲ್ಲ ಆಲ್ಟರ್ನೇಟ್ ಮಾಡಿಕೊಂಡೆ. ಮತ್ತು ಸೆಕೆಂಡ್ ಏನು ಬರುತ್ತೆ ಅಂತಂದರೆ ಇಲ್ಲಿ ಅಪ್ಪರ್ ಆಗಿದೆ ಅಲ್ವಾ, ನೆಕ್ಸ್ಟು ಎರಡೂ ಸಹ ಏನಾಗುತ್ತೆ, ಲೋವರಲ್ಲಿ ಬರಬೇಕು. ಓಕೆ, ಲಾಸ್ಟ್ 2 ಸೇಮ್ ಇರುತ್ತೆ, ಮಧ್ಯ ಏನು ಮಾಡ್ತಾಯಿದ್ದೀನಿ ನಾನು, ಚೇಂಜ್ ಮಾಡ್ಕೊತೀನಿ. ಓಕೆ, ಗೊತ್ತಾಗ್ತಾ ಇದೆಯಾ. ಸೊ ನೆಕ್ಸ್ಟಿಗೆ ಹೋಗೋಣ. 5th ಒನ್ಗೆ ಏನು ಮಾಡಬೇಕು ಅಂತಂದರೆ ಲಾಸ್ಟ್ 2 ನೋಡಿ ಆಲ್ಟರ್ನೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಅಪ್ಪರ್ ಇದ್ದರೆ ಒಂದು ಲೋವರು. ಸೊ ಮಧ್ಯ 2 ಇರುತ್ತಲ್ಲ ನೋಡಿ, ಇದಕ್ಕೆ ಆಪೋಸಿಟಾಗಿ ಇಲ್ಲಿ ಲೋವರು ಕೆಳಗಡೆ ಬಂದಿದ್ದರೆ ಪಾಸಿಟಿವ್, ಇಲ್ಲಿ ಮೇಲ್ಗಡೆ ತೊಗೋಬೇಕು. ಎರಡೂ ಸಹ ಸೇಮ್ ಫಿಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಆಲ್ಟರ್ನೇಟ್ ಮಾಡ್ಕೊತೀನಿ. ಅವಾಗ ಎಷ್ಟು ನೋಟ್ ಬರಬೇಕು ಇಲ್ಲಿ ನೋಡಿ, 1 2 3 ಬಂದಿದೆ. ನೆಕ್ಸ್ಟಿಗೆ ಏನು ಬರಬೇಕು, 4 ಬರಬೇಕು. 1 ಓಕೆ 2 3 4. ಸೊ ನೆಕ್ಸ್ಟಿಗೆ ಎಷ್ಟು ಬರಬೇಕು, 5 ಆಲ್ಟರ್ನೇಟ್ ಅಂತ ಫಸ್ಟ್ ಹೇಳಿದ್ದೆ ಅಲ್ವಾ ನಾನು. 1 2
3 4 5 ಈ ಥರ ಫಿಲ್ಲಿಂಗ್ ಇರಬೇಕು. ಓಕೆ, ಈ ಫಿಲ್ಲಿಂಗ್ ಗೊತ್ತಾಯಿತು ಅಂದ್ಕೊತೀನಿ. ನೆಕ್ಸ್ಟು ಎಮ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ, ಡಿಸ್ಟ್ ರೊಟೇಟರಿ. C2 ಅಂತಂದರೆ ಕಾನ್ ರೊಟೇಷನ್. ಓಕೆ, ಇವಾಗ ಯಾವ ಥರ ಮಾಡ್ತೀರಾ ಅಂತಂದರೆ, ಸೊ ಇವಾಗ ಮಿರರ್ ಇಮೇಜ್ ಅಂದರೆ ಮಧ್ಯ ಸೆಂಟರ್ ಕರೆಕ್ಟಾಗಿ ಏನು ಮಾಡ್ತೀನಿ ನಾನು ಲೈನ್ ಹಾಕ್ಕೊಂಡು ಹೋಗ್ತೀನಿ ಎಲ್ಲದಕ್ಕೂ. ಮಿರರ್, ಓಕೆ, ಮಿರರ್ ಪ್ಲೇನ್ ಅಲ್ವಾ ಅದು, ಅದಕ್ಕೋಸ್ಕರನೇ. ಸೊ ಇಲ್ಲೊಂದು ಮಿರರ್ ಬರ್ದಂಗೆ ಮಿರರ್ ಬರ್ಕೊಳ್ತೀನಿ ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಓಕೆ 4 ಇವಾಗ ಸೆಂಟರ್ ನೋಡ್ಕೊಂಡು ಹೋಗೋಣ. ಇದು ಸಹ ಪಾಸಿಟಿವ್, ಎರಡು ಕಡೆನೂ ಪಾಸಿಟಿವ್ ಏನಾಗಿದೆ ಅಪ್ಪರೇ ಬಂದಿದೆ, ಸಿಮಿಟ್ರಿ ಅಂತ ತೊಗೊತೀನಿ. ಸೊ ಒಂದು ಏನಾಗಿದೆ ಅಪ್ಪರ್ ಬಂದಿದೆ, ಇನ್ನೊಂದು ಕಡೆ ಏನಾಗಿದೆ ಲೋವರ್ ಅಂತ ಬಂದಿದೆ, ಎ ಅಂತ ತೊಗೊತೀನಿ. ಸೊ ಎರಡೂ ಸಹ ನೆಗೆಟಿವ್ ಅಪ್ಪರಲ್ಲಿದೆ, ಎರಡೂ ಸಹ ಪಾಸಿಟಿವ್ ಏನಾಗಿದೆ ಲೋವರ್ ಇದೆ, ಸಿಮಿಟ್ರಿ ಅಂತ ತೊಗೊತೀನಿ. ಸೊ ಒಂದು ಕಡೆ ಪಾಸಿಟಿವ್ ಲೋವರ್ ಇದ್ದರೆ ಇನ್ನೊಂದು ಕಡೆ ಅಪ್ಪರ್ ಇದೆ, ಸೊ ಆಲ್ಟರ್ನೇಟ್ ಇರೋದ್ರಿಂದ ಆ ಸಿಮಿಟ್ರಿ ಅಂತ ತೊಗೊತಾ ಇದ್ದೀನಿ. ಸೊ ಎರಡು ಪಾಸಿಟಿವ್ ಏನಾಗಿದೆ ನೋಡಿ ಅಪ್ಪರಲ್ಲಿದೆ, ಸೊ ಸಿಮಿಟ್ರಿ ಅಂತ ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಪಾಸಿಟಿವ್ ಅಪ್ಪರಲ್ಲಿದೆ, ಇನ್ನೊಂದು ಪಾಸಿಟಿವ್ ಏನಾಗಿದೆ ಲೋವರಲ್ಲಿದೆ, ಆ ಸಿಮಿಟ್ರಿ ಅಂತ ತೊಗೊತಾ ಇದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ C2. ಓಕೆ, C2 ತೊಗೋಬೇಕು ಅಂತಂದರೆ ಇವಾಗ ಎರಡು ಲೋಬ್ ಇಲ್ಲಿರೋ ಅಂತ ಎರಡದ್ದೇ ತೊಗೊತೀನಿ ನಾನು. ಫಸ್ಟಿಂದ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಎರಡು ತೊಗೊಂಡಾಗ ರೊಟೇಷನ್ ಏನು ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಪಾಸಿಟಿವ್ ರೈಟಿಗೆ ಬರುತ್ತೆ, ಇಲ್ಲೂ ಪಾಸಿಟಿವ್ ಏನಾಗುತ್ತೆ ರೈಟ್. ಇದೆರಡೂ ಕನ್ಸಿಡರ್ ಮಾಡಿದಾಗ ಏನು ಬಂತು, ಅಸಿಮಿಟ್ರಿ ಬಂತು. ಪಾಸಿಟಿವ್ ನೆಗೆಟಿವ್ ಅಲ್ವಾ, ಅದಕ್ಕೆ ಎ ಅಂತ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಮೂವ್ ಮಾಡಿದಾಗ ನೋಡಿ ಪಾಸಿಟಿವ್ ರೈಟ್ ಸೈಡ್ ಬರುತ್ತೆ, ಇಲ್ಲೂ ಸಹ ಪಾಸಿಟಿವ್ ಏನಾಗುತ್ತೆ ಅಂತಂದರೆ ಹಿಂಗೆ ಮೂವ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಎರಡೂ ಪಾಸಿಟಿವ್ ಒಳಗಡೆನೇ ಇರೋದ್ರಿಂದ ಅದನ್ನು ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಎಸ್. ಓಕೆ, ನೆಕ್ಸ್ಟ್ ರೊಟೇಷನ್ ಕೊಡೋಣ. ಕ್ಲಾಕ್ ವೈಸ್ ರೊಟೇಷನ್ ಕೊಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪಾಸಿಟಿವ್ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಓಕೆ, ಪಾಸಿಟಿವ್ ಏನಾಗ್ತಾ ಇದೆ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಹಾಗೇನೆ ಓಕೆ, ಸೊ ಇದರಲ್ಲಿ ನೋಡೋದಾದರೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಓಕೆ ಇಲ್ಲೂ ಲೆಫ್ಟಲ್ಲಿ ಬರ್ತಾ ಇದೆ. ಸೊ ಇದೆರಡನ್ನೂ ಕನ್ಸಿಡರ್ ಮಾಡೋದಾದರೆ ಏನಾಗುತ್ತೆ ನಾವು ಆಪೋಸಿಟ್ ಇದೆ ಅಲ್ವಾ, ಆಪೋಸಿಟ್ ಇರೋದ್ರಿಂದ ಎ ಸಿಮಿಟ್ರಿ ಅಂತ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅದೇ ಥರ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ನೋಡಿ ಲೆಫ್ಟಲ್ಲಿ ಪಾಸಿಟಿವ್ ಬರ್ತಾ ಇದೆ. ಸೊ ಹಿಂಗೆ ರೊಟೇಷನ್ ಮಾಡಿದಾಗ ಓಕೆ, ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಇಲ್ಲಿ ರೈಟಲ್ಲಿ ಬರ್ತಾ ಇದೆ. ಸೊ ಒಳಗಡೆ ಕನ್ಸಿಡರ್ ಮಾಡಿದ್ರೆ ಎರಡೂ ಸಹ ನೆಗೆಟಿವ್ ಇದೆ, ಅದಕ್ಕೆ ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎರಡೂ ಸಹ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ನೋಡಿ ಫಿಲ್ ಆಗಿರೋದು ಅಂದರೆ ಪಾಸಿಟಿವ್ ರೈಟ್ ಸೈಡಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಪಾಸಿಟಿವ್ ರೈಟ್ ಸೈಡಲ್ಲಿ ಬಂತು. ಒಳಗಡೆ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಒಂದು ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಎಸಿಮಿಟ್ರಿ ಅಂತ ತೊಗೊತಾ ಇದ್ದೀವಿ. ಮತ್ತೆ ರೊಟೇಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಅದಕ್ಕೂ ಸಹ ಕ್ಲಾಕ್ ವೈಸ್ ರೊಟೇಷನು. ಸೊ ಪಾಸಿಟಿವ್ ಏನಾಗ್ತಾ ಇದೆ ಇಲ್ಲಿ ರೈಟ್ ಸೈಡ್ ಬರ್ತಾ ಇದೆ, ಇನ್ನೊಂದು ಪಾಸಿಟಿವ್ ಯಾವ ಕಡೆ ಬರುತ್ತೆ ನೋಡಿ ಒಳಗಡೆ ಬರ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಸೊ ಎರಡೂ ಸಹ ಪಾಸಿಟಿವೇ ಇರೋದ್ರಿಂದ ಇದನ್ನು ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತು ಇವಾಗ ಎಮ್ಮು ಮತ್ತು C2 ಇದು ಎಲ್ಲಿಗಾಯಿತು, ಇದು ರಿಯಾಕ್ಟೆಂಟ್ ಸೈಡ್ ಆಯಿತು. ನೆಕ್ಸ್ಟ್ ಇವಾಗ ಪ್ರಾಡಕ್ಟಿಗೆ ಬಂದರೆ ಸೊ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ ನೋಡಿ, 4 ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ ಪೈ ಎಲೆಕ್ಟ್ರಾನ್ಸ್ ಅದು ಮಾಲಿಕ್ಯುಲರ್ ಆರ್ಬಿಟಲ್ ಬರಿಬೇಕಾದ್ರೆ ಹೇಳಿದೆ ಸ್ಟ್ರೈಟ್ ಲೈನ್ ಬರೆದು ಎಷ್ಟು 4 ಪೈ ಎಲೆಕ್ಟ್ರಾನ್ಸ್ ಇರೋದ್ರಿಂದ 4 ಲೋಬ್ಸನ್ನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ. ಓಕೆನಾ. ಸೊ ಅದೇ ಥರ ಇವಾಗ ಇಲ್ಲೊಂದು ಸಿಗ್ಮಾ ಬಾಂಡ್ ಇದೆ. ಸಿಗ್ಮಾ ಬಾಂಡನ್ನು ಸಹ ಕನ್ಸಿಡರ್ ಮಾಡಬೇಕು ಅಂತಂದರೆ ಮಾಲಿಕ್ಯೂಲ್ ಯಾವ ಥರ ಇರುತ್ತೆ ಅದೇ ಥರ ಬರಿಬೇಕು. ಬಟ್ ಇಲ್ಲಿ ಆರ್ಬಿಟಲ್ ಅಥವಾ ವೇವ್ಸನ್ನು ಯಾವ ಥರ ಬರಿಬೇಕು ಅಂತಂದರೆ ನಾವು ಆರಿಜೆಂಟಲ್ ಆಗಿ ಬರಿಬೇಕು, ಈ ಥರ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಅಲ್ಲಿಗೆ 4 ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇದ್ದರೆ 2 ಏನಾಗುತ್ತೆ ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇರುತ್ತೆ. 2 ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ಸು, 4 ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಈ 4 ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ 2 ಬಾಂಡಿಂಗ್ ಇದ್ದರೆ ಇನ್ನು 2 ಏನಾಗುತ್ತೆ ಆಂಟಿ ಬಾಂಡಿಂಗ್ ಇರುತ್ತೆ. ಅದೇ 2 ಸಿಗ್ಮಾ ಆರ್ಬಿಟಲಲ್ಲೂ ಸಹ ಏನಾಗುತ್ತೆ ಅಂತಂದರೆ ಒಂದು ಬಾಂಡಿಂಗ್ ಆರ್ಬಿಟಲ್ ಆಗಿದ್ರೆ ಇನ್ನೊಂದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಹೆಂಗೆ ಬರ್ಕೊಳ್ಳೋದು ಅಂತ ಆಗ್ತೀನಿ ನೋಡಿ. ಫಸ್ಟು ಸಿಗ್ಮಾ, ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದೆ ನಾನು ಪ್ರಾಡಕ್ಟಲ್ಲಿ ಫಸ್ಟು ಸಿಗ್ಮಾ ಬರ್ಕೊತೀನಿ. ಸಿಗ್ಮಾ ಹೆಂಗೆ ಬರೀಬೇಕು ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅದೇ ಥರ ಬರ್ಕೊಂಡು ಲೋಬನ್ ಏನು ಮಾಡಬೇಕು ಆರಿಜೆಂಟಲ್ ಆಗಿ ತೋರಿಸಿರಬೇಕು. ಫಸ್ಟು ಬಾಂಡಿಂಗ್ ತೋರಿಸ್ಬೇಕು ಅಂತಂದರೆ ಹೇಳಿದ್ದೆ ನಾನು ಸಿಮಿಟ್ರಿ ಇರಬೇಕಿದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ 4 ಪೈ ಆರ್ಬಿಟಲ್ಸ್ ಬರ್ಕೊಂಡು ಹೋಗ್ತೀವಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಯಾವ ಥರ ಪೈ ಆರ್ಬಿಟಲ್ಸ್ ಬರೀದು ಅಂತ. ಇನ್ನು ಫಿಲ್ಲಿಂಗ್ ನೋಡೋದಾದರೆ ಯಾವ ಥರ ಫಸ್ಟು ಸೊ ಎಲ್ಲ ಪಾಸಿಟಿವ್ ಸಹ ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು 2 ಪಾಸಿಟಿವ್ ಮೇಲ್ಗಡೆ, 2 ಪಾಸಿಟಿವ್ ಕೆಳಗಡೆ ಬರುತ್ತೆ ಅಂತ ಹೇಳಿದೆ. ನೆಕ್ಸ್ಟಿಗೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಫಸ್ಟು ಒಂದು ಪಾಸಿಟಿವ್ ಮೇಲ್ಗಡೆ ಇದ್ದರೆ ನೆಕ್ಸ್ಟ್ 2 ಪಾಸಿಟಿವ್ ಏನಾಗುತ್ತೆ ನೋಡಿ, ನೆಕ್ಸ್ಟ್ 2 ಆರ್ಬಿಟಲು ಸಹ 2 ಪಾಸಿಟಿವ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಒಂದು ಪಾಸಿಟಿವ್ ಮೇಲ್ಗಡೆ 2 ನೋಟ್ ಬರಬೇಕು. ನೆಕ್ಸ್ಟ್ ಏನಂತ ಹೇಳ್ಕೊಟ್ಟಿದ್ದೆ ಆಲ್ಟರ್ನೇಟ್ ಇರಬೇಕು. ಓಕೆ, ಆಲ್ಟರ್ನೇಟ್ ಇರಬೇಕು. ನೋಟನ್ನು ಸಹ ನೋಡ್ಕೊತಾ ಇರಿ. 0 ಇತ್ತು, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲೇನಾಗಿದೆ ನೋಡಿ 3 ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಆಂಟಿ ಬಾಂಡಿಂಗ್. ಇವಾಗ ಸಿಗ್ಮಾ ಬರ್ಕೋಬೇಕು, ಇನ್ನೊಂದು ಆಂಟಿ ಬಾಂಡಿಂಗು. ಇಲ್ಲೇನು ಬರ್ತೀವಿ ಅಂತಂದರೆ ಇಲ್ಲೊಂದು ಪಾಸಿಟಿವ್ ಒಂದು ನೆಗೆಟಿವ್ ಒಳಗಡೆ ಇರಬೇಕು. ಓಕೆ, ಸೊ ಪಾಸಿಟಿವ್ ಒಂದಕ್ಕೆ ರೈಟ್ ಸೈಡ್ ಇದ್ದರೆ ಇನ್ನೊಂದಕ್ಕೆ ಏನು ಮಾಡಬೇಕು ಲೆಫ್ಟ್ ಸೈಡಲ್ಲಿ ಎರಡಕ್ಕೂ ಸಹ ರೈಟ್ ಸೈಡಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಎಮ್ ಅಂತಂದರೆ ಡಿಸ್ಟ್ ರೊಟೇಟರಿ ಕೆಳಗಡೆಯಿಂದ ಹೋಗೋಣ. ಇವಾಗ ನೋಡೋದಾದರೆ ಇಲ್ಲೊಂದು ಮಿರರ್ ಇಮೇಜ್ ಕೊಡ್ತೀನಿ. ಸೊ ಎರಡೂ ಸಹ ಪಾಸಿಟಿವ್ ಒಳಗಡೆನೇ ಇದೆ ಸಿಮಿಟ್ರಿ. ಸೊ ನೆಕ್ಸ್ಟ್ ತೊಗೊಳ್ಳೋದಾದ್ರೆ ಇಲ್ಲೊಂದು ಮಿರರ್ ಇಮೇಜ್ ಹಾಕೋಣ ನಾವು.
ಓಕೆ. ಸೊ ಇಲ್ಲೊಂದು ಮಿರರ್ ಇಮೇಜ್ ಹಾಕಿದ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎರಡೂ ಸಹ ಪಾಸಿಟಿವ್ ಏನಾಗಿದೆ ಅಂತಂದರೆ ಎರಡು ಪಾಸಿಟಿವ್ ಮೇಲ್ಗಡೆನೇ ಇರೋದ್ರಿಂದ ಸಿಮಿಟ್ರಿ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಮಿರರ್ ಇಮೇಜ್ ಹಾಕ್ಕೊಂಡು ಒಂದು ಪಾಸಿಟಿವ್ ಮೇಲ್ಗಡೆ ಮತ್ತು ಇನ್ನೊಂದು ಏನಾಗಿದೆ ಕೆಳಗಡೆ ಬಂದಿದೆ, ಅಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ಏನಾಗಿದೆ ಅಂತಂದರೆ ಎರಡೂ ಪಾಸಿಟಿವ್ ಸಹ ಕೆಳಗಡೆ ಬಂದಿದೆ, ಸೊ ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಏನಾಗಿದೆ, ಒಂದು ಪಾಸಿಟಿವ್ ಕೆಳಗಡೆ ಬಂದಿದೆ, ಇನ್ನೊಂದು ಪಾಸಿಟಿವ್ ಮೇಲ್ಗಡೆ ಬಂದಿದೆ, ಅಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಒಂದು ಪಾಸಿಟಿವ್ ಇದೆ ಒಳಗಡೆ, ಇನ್ನೊಂದು ಏನಾಗಿದೆ ನೆಗೆಟಿವ್ ಇದೆ, ಅದಕ್ಕೆ ಅಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ. ದಿಸ್ ಈಸ್ ಅಬೌಟ್ ದ ಎಮ್ಮದು. ಓಕೆ. ಮಿರರ್ ಪ್ಲೇನ್ ಅಂತಂದರೆ ಡಿಸ್ಟೆನ್ಸ್. ನೆಕ್ಸ್ಟ್ C2 ಅಂತಂದ್ರೇನು, ಕಾನ್ ರೊಟೇಷನ್ ಅಂತಂದರೆ ಇಲ್ಲಿ ರೊಟೇಷನ್ ಮಾಡಬೇಕು. ಸೊ ಇಲ್ಲಿ ನೋಡೋಣ, ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತೀನಿ. ಕ್ಲಾಕ್ ವೈಸ್ ರೊಟೇಷನ್ ಮಾಡಿದಾಗ ಸಿಗ್ಮಾದಲ್ಲಿ ನೋಡಿ 2 ಇರುತ್ತೆ. ಫಸ್ಟು ನಾನು ಏನು ಮಾಡ್ತೀವಿ ಅಂತಂದರೆ 90 ಡಿಗ್ರಿಗೆ ತರ್ತೀನಿ. ನಾನು 90 ಡಿಗ್ರಿಗೆ ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಕೆಳಗಡೆ ಪಾಸಿಟಿವ್ ಬರ್ತಾ ಇದೆ. ಸೊ ಇನ್ನೊಂದಕ್ಕೆ ರೊಟೇಟ್ ಮಾಡಿದಾಗ ಮೇಲ್ಗಡೆ ಪಾಸಿಟಿವ್ ಬರ್ತಾ ಇದೆ. ಸೊ ಆ ರೊಟೇಷನ್ನ ನಾನು ಕಂಟಿನ್ಯೂ ಮಾಡಿದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ನೋಡಿ ಲೆಫ್ಟಲ್ಲಿ ಬರ್ತಾ ಇದೆ. ಓಕೆ. ಸೊ ಲೆಫ್ಟಲ್ಲಿ ಏನಾಗ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ ಒಂದಕ್ಕೆ, ಇನ್ನೊಂದಕ್ಕೆ ಏನಾಗ್ತಾ ಇದೆ ರೈಟಲ್ಲಿ ಬರ್ತಾ ಇದೆ. ಸೊ ಒಳಗಡೆ ನೋಡಿದಾಗ ಎರಡೂ ಸಹ ನೆಗೆಟಿವ್ ಇರೋದ್ರಿಂದ ಸಿಮಿಟ್ರಿ. ಓಕೆ. ಸೊ ನೆಕ್ಸ್ಟ್ ಇಲ್ಲೂ ಸಹ ರೊಟೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ರೊಟೇಟ್ ಮಾಡಿದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡ್ತಾ ಇದ್ದೀನಿ ನಾನು. ರೊಟೇಟ್ ಮಾಡಿದಾಗ ಏನಾಗ್ತಾ ಇದೆ ನೋಡಿ, ಪಾಸಿಟಿವ್. ಓಕೆ. ಸೊ ಪ್ಲಸ್ ಈ ಕಡೆ ಬರ್ತಾ ಇದೆ, ಇಲ್ಲಿ ಈ ಕಡೆ ಬರ್ತಾ ಇದೆ. ಎರಡು ಒಳಗಡೆ ಕನ್ಸಿಡರ್ ಮಾಡಿದ್ರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ಅಸಿಮಿಟ್ರಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ರೊಟೇಟ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ರೊಟೇಟ್ ಮಾಡ್ತಾ ಇದ್ದಂಗೆ ಸೊ ರೈಟ್ ಸೈಡ್ ಪಾಸಿಟಿವ್ ಬಂತು. ಸೊ ಇದರಲ್ಲಿ ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಯಿತು, ಲೆಫ್ಟ್ ಸೈಡಲ್ಲಿ ಪಾಸಿಟಿವ್ ಬಂತು. ಎರಡೂ ಸಹ ಪಾಸಿಟಿವ್ ಇನ್ನರ್ ಒಳಗಡೆ ಇರೋದ್ರಿಂದ ಸಿಮಿಟ್ರಿ. ಸೊ ನೆಕ್ಸ್ಟ್ ತೊಗೊತೀನಿ ನಾನು. ಇದನ್ನು ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಸೊ ಲೆಫ್ಟ್ ಸೈಡಲ್ಲಿ ಏನಾಯಿತು, ಪಾಸಿಟಿವ್ ಬಂತು. ಸೊ ಇದನ್ನು ರೊಟೇಟ್ ಮಾಡಿದಾಗ ಏನಾಯಿತು, ಇಲ್ಲೂ ಸಹ ಲೆಫ್ಟ್ ಸೈಡ್. ಸೊ ಒಳಗಡೆ ಕನ್ಸಿಡರ್ ಮಾಡಿದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ, ಅಸಿಮಿಟ್ರಿ. ಓಕೆ. ಸೊ ನೆಕ್ಸ್ಟ್ ನೋಡ್ತೀನಿ. ನೆಕ್ಸ್ಟ್ ರೊಟೇಟ್ ಮಾಡಿದಾಗ ನೋಡಿ, ಇದೆರಡನ್ನೇ ಕನ್ಸಿಡರ್ ಮಾಡ್ತಾ ಇರೋದು. ರೊಟೇಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಲೆಫ್ಟಲ್ಲಿ ಏನಾಗ್ತಾ ಇದೆ ನನಗೆ ಪಾಸಿಟಿವ್ ಬರ್ತಾ ಇದೆ. ಸೊ ಇಲ್ಲಿ ರೊಟೇಟ್ ಮಾಡಿದಾಗ ಏನಾಗ್ತಾ ಇದೆ, ರೈಟಲ್ಲಿ ಪಾಸಿಟಿವ್ ಬರ್ತಾ ಇದೆ. ಒಳಗಡೆ ಎರಡೂ ಸಹ ನೆಗೆಟಿವ್ನೇ ಇರೋದ್ರಿಂದ ಇದನ್ನು ಸಿಮಿಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ರೊಟೇಟ್ ಮಾಡಬೇಕಾದ್ರೆ 2 ಸ್ಟೆಪ್ ರೊಟೇಟ್ ಮಾಡ್ತೀವಿ. ಫಸ್ಟು ರೊಟೇಟ್ ಮಾಡಿದಾಗ ಏನಾಗುತ್ತೆ, 90 ಡಿಗ್ರಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಆವಾಗ. ಸೊ ರೊಟೇಟ್ ಮಾಡಿದಾಗ ಕೆಳಗಡೆ ಪಾಸಿಟಿವ್ ಬರ್ತಾ ಇದೆ. ಸೊ ಇನ್ನೊಂದಕ್ಕೆ ಎಲ್ಲಿ ಪಾಸಿಟಿವ್ ಬರ್ತಾ ಇದೆ ಅಂತಂದರೆ ಅದು ಸಹ ಏನಾಗ್ತಾ ಇದೆ ಅಂತಂದರೆ ಕೆಳಗಡೆ ಪಾಸಿಟಿವ್. ಈ ರೊಟೇಷನ್ನ ಕಂಟಿನ್ಯೂ ಮಾಡಿದಾಗ, ಓಕೆ, ರೊಟೇಷನ್ನ ಕಂಟಿನ್ಯೂ ಮಾಡಿದಾಗ ಏನಾಗ್ತಾ ಇದೆ ಅಂತಂದರೆ ನೋಡಿ, ಸೊ ಇಲ್ಲಿ ಓಕೆ ಪಾಸಿಟಿವ್ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಸೊ ಇದನ್ನು ಸಹ ರೊಟೇಟ್ ಆಗಿ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ಏನು ಮಾಡ್ತಾರೆ, ಪಾಸಿಟಿವ್. ಸೊ ಒಳಗಡೆ ಕನ್ಸಿಡರ್ ಮಾಡಿದಾಗ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದೆ. ಸೊ ಅದಕ್ಕೆ ಎಸಿಮಿಟ್ರಿ ಎ. ಓಕೆ. ಸೊ ಈ ಥರ ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟು ಎರಡಕ್ಕೂ ಸಹ ನಾವು ಬರ್ಕೊತೀವಿ. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಕಡೆ ಎಮ್ ಎಲ್ಲ ಬರೀಬೇಕು, ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟದು. ಸೊ ರಿಯಾಕ್ಟೆಂಟಲ್ಲಿ 6 ಇರುತ್ತೆ. ಯಾವ ಥರ ನೋಡಿ, SA. ಸೊ ಏನಾಗಿದೆ, ಆಲ್ಟರ್ನೇಟ್ ಆಗಿ SA ಪ್ರೆಸೆಂಟ್ ಇದೆ. ಅದೇ ಥರ ಬರ್ಕೋಬೇಕು, SA ಅಂತ ಬರ್ಕೋಬೇಕು. ನೆಕ್ಸ್ಟ್ ಹೋಗಬೇಕು, ರಿಯಾಕ್ಟೆಂಟ್ ಆಯ್ತಲ್ವ, ಪ್ರಾಡಕ್ಟ್ ಸೈಡ್ ನೋಡಿದಾಗ SS ಅಂತ ಇದೆ. ಓಕೆ. ಆಮೇಲೆ ಎ ಬಂದಿದೆ, ಆಮೇಲೆ ಎಸ್ಸು, ಆಮೇಲೆ ಮತ್ತೆ ಎ ಬಂದಿದೆ. ಓಕೆ. ಸೊ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಎಸ್ಸು. ನೆಕ್ಸ್ಟ್ ಏನಾಗಿದೆ, ಆಲ್ಟರ್ನೇಟಾಗಿ AS ಅಂತ ಬಂದಿದೆ, ಆಮೇಲೆ AA ಬಂದಿದೆ. ಈ ಥರ ಬರ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನೋಡೋದಾದರೆ, ನಾನು ಇವಾಗ ಎಲೆಕ್ಟ್ರಾನ್ ಫಿಲ್ಲಿಂಗ್ ತೋರಿಸಿದ್ರೆ 6 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. 6 ಎಲೆಕ್ಟ್ರಾನ್ ಇದು ಗ್ರೌಂಡ್ ಸ್ಟೇಟ್ ಆಯಿತು. ಓಕೆ. ಇದು ಗ್ರೌಂಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ, ಒಂದು ಎಲೆಕ್ಟ್ರಾನ್ ಏನಾಗುತ್ತೆ ಇಲ್ಲಿ ಮೇಲ್ಗಡೆಗೆ ಹೋಗುತ್ತೆ ಅಲ್ವಾ. ಒಂದು ಎಲೆಕ್ಟ್ರಾನ್ ಆಗುತ್ತೆ Psi4 ಅಂತಂದರೆ Pi4 4ಗೆ ಬರುತ್ತೆ, 4th ಮಾಲಿಕ್ಯುಲರ್ ಆರ್ಬಿಟಲ್ಗೆ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಬರಿಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ, ಕ್ರಾಸಿಂಗ್ ಮಾಡಬೇಕು. ಸೊ SS ಏನಾಗುತ್ತೆ, ಒಂದಕ್ಕೊಂದು ಲಿಂಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, XS. ಈ S ಯಾವುದಿದೆ ನೋಡಿ, ಗ್ರೌಂಡ್ ಸ್ಟೇಟು. ಸೊ ಗ್ರೌಂಡ್ ಸ್ಟೇಟ್ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ ಜೊತೆಗೆ ಓಕೆ ಇಂಟರಾಕ್ಟ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಕ್ರಾಸಿಂಗ್ ಆದರೆ ಅದು ಥರ್ಮಲಿ ಅಲೋಡ್. ಏನು ಹೇಳಿ, ಥರ್ಮಲಿ ಅಲೋಡ್. ಲಾಸ್ಟ್ ಟೈಮು ಹೇಳಿದೆ, ಥರ್ಮಲಿ ಅಲೋಡ್. ಓಕೆನಾ. ಸೊ ಇದು ಥರ್ಮಲಿ ಅಲೋಡ್ ಆಯ್ತು. ಯಾಕೆ ಅಂತ ಗೊತ್ತಾಯ್ತಲ್ವಾ. ಏನು, ಗ್ರೌಂಡ್ ಸ್ಟೇಟು Psi3 ಬಂದು ಗ್ರೌಂಡ್ ಸ್ಟೇಟ್ ಇರೋ ಅಂಥ ರಿಯಾಕ್ಟೆಂಟು ಪ್ರಾಡಕ್ಟ್ ಜೊತೆಗೆ ಇಂಟರಾಕ್ಟ್ ಆದರೆ ಅದು ಥರ್ಮಲಿ ಅಲೋಡ್. ಸೊ ನೆಕ್ಸ್ಟ್ ತೊಗೊಳ್ಳೋಣ. ನಾನು ಏನು ತೊಗೊತಾ ಇದ್ದೀನಿ ಅಂದರೆ C2. ಓಕೆ. ಸೊ C2 ತೊಗೊತಾ ಇದ್ದೀನಿ. C2 ಅಂತಂದರೆ ಕಾನ್ ರೊಟೇಷನ್ ಅಲ್ವಾ. ಸೊ C2 ಅಲ್ಲಿ ಯಾವ ಥರ ನೋಡಿ, ಫಸ್ಟು ರಿಯಾಕ್ಟೆಂಟ್ ತೊಗೊಳ್ಳೋದಾದ್ರೆ ಇಂದ ಸ್ಟಾರ್ಟ್ ಆಗಿದೆ, AS ಅಂದರೆ ಆಲ್ಟರ್ನೇಟಾಗಿ ಬಂದಿದೆ. ಸೊ ಅದೇ ಥರ ಬರ್ಕೊಳ್ಳೋಣ ಇಲ್ಲಿ, AS ಆಲ್ಟರ್ನೇಟು AS. ನೆಕ್ಸ್ಟ್ ಹೋಗೋಣ, ಪ್ರಾಡಕ್ಟ್ ಸೈಡಲ್ಲಿ ಬರೋದಾದರೆ ಇಂದ ಸ್ಟಾರ್ಟ್ ಆಗಿದೆ, ಸೇಮು SA. ಓಕೆ. SA ಮತ್ತು SA ಎಲ್ಲ ಆಲ್ಟರ್ನೇಟಲ್ಲೇ ಬಂದಿದೆ. ಸೊ ಅದೇ ಥರ ಬರ್ಕೊಳ್ಳೋಣ, SA ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡೋದಾದರೆ ನೋಡಿ, ಎಕ್ಸೈಟೆಡ್ ಸ್ಟೇಟಲ್ಲಿದೆ. ಓಕೆ. ಯಾವುದು, Psi4. ಈ ಎಕ್ಸೈಟೆಡ್ ಸ್ಟೇಟಲ್ಲಿರೋ ಅಂಥ ರಿಯಾಕ್ಟೆಂಟು ಪ್ರಾಡಕ್ಟ್ ಜೊತೆಗೆ ಇಂಟರಾಕ್ಟ್ ಇರೋದ್ರಿಂದ ಇದು ಫೋಟೋಕೆಮಿಕಲಿ ಅಲೋಡ್.
ಓಕೆ, ಅರ್ಥ ಆಯಿತಾ? ಸೊ ಥರ್ಮಲಿ ಅಲೋಡ್ ಯಾಕೆ? ಥರ್ಮಲಿ ಅಲೋಡ್ ಯಾವ್ದು ಬರುತ್ತೆ ಇಲ್ಲಿ? ಡಿಸ್ಟ್ ರೊಟೇಟರಿ ಬರುತ್ತೆ 4n+ ಸಿಸ್ಟಮ್ಗೆ. ಅದೇ ಥರ ಫೋಟೋ ಕೆಮಿಕಲಿ ಅಲೋಡ್ ಯಾವಾಗ ಬರುತ್ತೆ ಅಂತಂದರೆ ನೋಡಿ 4n+2 ಸಿಸ್ಟಮ್ಗೆ. ಸೊ ಕಾನ್ ರೊಟೇಟರಿ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್. ಸೊ ನೆಕ್ಸ್ಟ್ ಇದನ್ನು ಸಿಂಪಲಾಗಿ, ಇದು ಕೋರಿಲೇಷನ್ ಡಯಾಗ್ರಾಮ್ ಫುಲ್ ಹೇಳ್ಕೊಟ್ಟಿದ್ದೀನಿ. ಇನ್ನು ಸಿಂಪಲಾಗಿ 4n ಸಿಸ್ಟಮ್ ತೊಗೊಳ್ಳೋದಾದರೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಬರೀ ರಿಯಾಕ್ಟೆಂಟ್ ಸೈಡ್ ಮಾತ್ರ ತೊಗೋಬೇಕಿಲ್ಲಿ. ಸೊ 4n ಸಿಸ್ಟಮಲ್ಲಿ ಈ ಥರ ಆರ್ಬಿಟಲ್ ಬರ್ಕೋಬೇಕು, ಫಿಲ್ಲಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ವಾ ನಾನು. ಸೊ ಥರ್ಮಲಿ ತೊಗೊಂಡಾಗ ಹೋಮೋ ಯಾವ್ದು ಬರುತ್ತೆ? ಹೋಮೋ ಅಂತಂದರೆ ಏನು? ಹೋಮೋ ಅಂತಂದರೆ ಏನು? ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲು ಗ್ರೌಂಡ್ ಸ್ಟೇಟಲ್ಲಿ ತೊಗೊಂಡಾಗ ಅದನ್ನು ಥರ್ಮಲಲ್ಲಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅವಾಗ ತೊಗೊಂಡಾಗ ನೋಡಿ ಲಾಸ್ಟನ್ನು ಕನ್ಸಿಡರ್ ಮಾಡಿದ್ರೆ ಅಸಿಮಿಟ್ರಿ ಇದ್ದರೆ ಯಾವುದಾಗುತ್ತೆ? ಕಾನ್ ರೊಟೇಟರಿ ಏನಾಗುತ್ತೆ? ಅಲೋಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ತೊಗೊಂಡಾಗ ನೋಡಿ, ಸೊ ಅದೇ ನಾನು ಎಕ್ಸೈಟೆಡ್ ಸ್ಟೇಟಲ್ಲಿ ಹೋಮೋ ಯಾವ್ದು ಬರುತ್ತೆ? Psi3 ಬರುತ್ತೆ ಅಲ್ವಾ. ಸೊ ಇದನ್ನು ಎರಡು ಲಾಸ್ಟ್ 2ನ ಕನ್ಸಿಡರ್ ಮಾಡಿಕೊಂಡಾಗ ಸೊ ಸಿಮಿಟ್ರಿ ಬಂದರೆ ಏನು? ಡಿಸ್ಟ್ ರೊಟೇಟರಿ ಅಲೋಡ್ ಇರುತ್ತೆ. ಓಕೆ, ಸೊ ಡಿಸ್ಟ್ ರೊಟೇಟರಿ ಅಲೋಡ್ ಇರುತ್ತೆ. ಇಲ್ಲಿ ನೋಡಿ ಥರ್ಮಲಿ ಕಾನ್ ರೊಟೇಟರಿ ಯಾಕೆ ಅಂತಂದರೆ ಅಸಿಮಿಟ್ರಿ ಇದೆ. ಓಕೆ, ಲಾಸ್ಟದು ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡಿಸ್ಟ್ ರೊಟೇಟರಿ ಬರುತ್ತೆ, ಅದು 4n ಸಿಸ್ಟಮಲ್ಲಿ ಯಾಕೆ ಅಂತಂದ್ರೆ ಲಾಸ್ಟ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಸಿಮಿಟ್ರಿ ಇದೆ. ಅದೇ ಥರ 4n+2 ಸಿಸ್ಟಮಲ್ಲಿ ಬರೀ ರಿಯಾಕ್ಟೆಂಟ್ ತೊಗೊಂಡ್ರೆ ಯಾವ ಥರ ಫಿಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಹೋಮೋ ಯಾವ್ದು ಬರುತ್ತೆ? ಗ್ರೌಂಡ್ ಸ್ಟೇಟಲ್ಲಿ ತೊಗೊಂಡಾಗ ಹೋಮೋ ಯಾವ್ದು ಬರುತ್ತೆ ನೋಡಿ? ಥರ್ಡ್ ಒನ್ ಬರುತ್ತೆ ಅಲ್ವಾ. Psi3 ಏನು ಬರುತ್ತೆ? ಹೋಮೋ ಬರುತ್ತೆ. ಸೊ ಲಾಸ್ಟ್ ಕನ್ಸಿಡರ್ ಮಾಡಿದ್ರೆ ಸಿಮಿಟ್ರಿ ಇದ್ದರೆ ಯಾವ್ದು ಬರುತ್ತೆ? ಡಿಸ್ಟ್ ರೊಟೇಟರಿ ಬರುತ್ತೆ. ಓಕೆ, ಥರ್ಮಲಿ ಡಿಸ್ಟ್ ರೊಟೇಟರ್. ಅದೇ ಎಕ್ಸೈಟೆಡ್ ಸ್ಟೇಟ್ ತೊಗೊಂಡಾಗ Psi4 ಬರುತ್ತೆ ಅಲ್ವಾ ನನಗೆ ಹೋಮೋ. Psi4 ಬಂದಾಗ ನೋಡಿ ಲಾಸ್ಟನ್ನ ಕನ್ಸಿಡರ್ ಮಾಡಿದಾಗ ಆಪೋಸಿಟ್ ಅಸಿಮಿಟ್ರಿ ಇದ್ದರೆ ಯಾವ ರೊಟೇಷನ್ ಬರುತ್ತೆ? ಕಾನ್ ರೊಟೇಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಥರ್ಮಲಿ ಯಾವುದು? ಗ್ರೌಂಡ್ ಸ್ಟೇಟ್ ತೊಗೊಂಡಿದ್ದೀನಿ ನಾನು. ಗ್ರೌಂಡ್ ಸ್ಟೇಟಲ್ಲಿ ನೋಡಿ ಸಿಮಿಟ್ರಿ ಬಂದಿದೆ. ಸೊ ಸಿಮಿಟ್ರಿ ಇರೋದ್ರಿಂದ ಡಿಸ್ಟ್ ರೊಟೇಟರಿ. ಅದೇ ಥರ ಅಂದರೆ ಫೋಟೋ ಕೆಮಿಕಲಿ ತೊಗೊಂಡಿದ್ದೀನಿ. ಫೋಟೋ ಕೆಮಿಕಲಲ್ಲಿ ಏನಾಗಿದೆ ಅಂತಂದರೆ ಅಸಿಮಿಟ್ರಿ ಇರೋದ್ರಿಂದ ಕಾನ್ ರೊಟೇಷನ್ ಬಂದಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೀರಿಯೋ ಕೆಮಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಅದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.